Dear students, welcome to the electromagnetic induction. ಇವತ್ತು ಒಂದು ಪಾರ್ಟ್ 4 ಅಂತೇಳಿ ಅಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈಗಾಗಲೇ ನಿಮಗೆ ಫ್ಯಾರಡೇಸ್ ಲಾ ಆಗಿರ್ಬೋದು ಅಥವಾ ಲೆಂಜಸ್ ಲಾ ಆಗಿರ್ಬೋದು, ಅದ್ರ ಮೇಲೆ ಎನರ್ಜಿ ಕನ್ಸಿಡರೇಷನ್ ಆಗಿರ್ಬೋದು, ಇವನ್ನೆಲ್ಲ ನೋಡಿದ್ದೀರಿ, ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ನಾವು ಮುಂದಕ್ಕೆ ಒಂದು ಹೊಸ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡುವ. ಸೊ ಇದಕ್ಕೆ ಎಡ್ಡಿ ಕರೆಂಟ್ಸ್ ಅಂತ ಕರೀತಾರೆ. ಸೊ ಎಡ್ಡಿ ಕರೆಂಟ್ಸ್ ಅಂದರೆ ಏನು ಅನ್ನೋದನ್ನು ನೋಡುವ. ಆ್ಯಕ್ಚುಲಿ ಇದನ್ನು ಈ ಫೊಕಾಲ್ಟ್ ಅನ್ನೋರು ಡಿಸ್ಕವರ್ ಮಾಡಿರುವಂಥದ್ದು. ಹಾಗಾಗಿ ಕೆಲವೊಮ್ಮೆ ಇದಕ್ಕೆ ಫೊಕಾಲ್ಟ್ ಕರೆಂಟ್ ಅಂತಲೂ ಹೇಳ್ತಾರೆ, ಎಡ್ಡಿ ಕರೆಂಟ್ ಅಂತಲೂ ಹೇಳ್ತಾರೆ, ಇಲ್ಲ ಸೊ ಫೊಕಾಲ್ಟ್ ಕರೆಂಟ್ ಅಂತಲೂ ಹೇಳ್ತಾರೆ. ಇದೇನು ಅನ್ನೋದನ್ನು ನೋಡೋಣ ಒಂದು ಸರಿ. ಓಕೆ, ಸೊ ಈಗ ಫಸ್ಟು ನಾವು ಆಲ್ರೆಡಿ ಕಲ್ತಿರೋದನ್ನೇ ಮತ್ತೊಂದು ಸರಿ ನೆನಪು ಮಾಡ್ಕೊಳ್ಳೋಣ. ಸೊ ಇಲ್ಲೊಂದು ಮ್ಯಾಗ್ನೆಟ್ ಇದೆ, ಬಾರ್ ಮ್ಯಾಗ್ನೆಟು. ಇವೆರಡು ಕಾಯಿಲ್ಗಳು, ಒಂದು ಸರ್ಕ್ಯುಲರ್ ಲೂಪ್ಗಳು. ಸೊ ಕ್ಲೋಸ್ಡ್ ಸರ್ಕ್ಯೂಟ್ ಇದು ಕ್ಲೋಸ್ಡ್ ಸರ್ಕ್ಯೂಟು. ಈಗ ಏನಾಗುತ್ತೆ ಕೇಳಿದರೆ, ನಾವು ಈ ಮಧ್ಯದಲ್ಲಿ ಮ್ಯಾಗ್ನೆಟ್ ಇದೆ ಮತ್ತು ಆ ಕಡೆ ಈ ಕಡೆ ಎರಡು ಕಾಯಿಲ್ಗಳಿವೆ. ಸೊ ಆ ಕಾಯಿಲು ಮತ್ತು ಮ್ಯಾಗ್ನೆಟು ಎರಡು ರೆಸ್ಟಲ್ಲಿದೆ ಅಂದ್ಕೊಳ್ಳಿ. ಸೊ ದರ್ ಇಸ್ ನೋ ಚಾನ್ಸ್ ಆಫ್ ಎನಿ ಇಂಡ್ಯೂಸ್ಡ್ EMF. ಈಗ ನಿಮ್ಗೆ ಇವೆಲ್ಲ ಅರ್ಥ ಆಗ್ತಾಯಿದೆ, ಯಾಕೆಂದರೆ ಆಲ್ರೆಡಿ ಕಲ್ತಿದ್ರಿ ನೀವು ಫ್ಯಾರಡೆ ಆ್ಯಂಡ್ ಹೆನ್ರಿ ಎಕ್ಸ್ಪೆರಿಮೆಂಟನ್ನು. ಬಟ್ ಇಲ್ಲಿ ಏನಾದರೂ ನೀವು ಮ್ಯಾಗ್ನೆಟನ್ನು ಈ ಫಸ್ಟ್ ಇರೋ ಕಾಯಿಲ್ ಕಡೆ ಮೂವ್ ಮಾಡಿದ್ದಾರೆ. ಸೊ ಏನಾಯಿತು, ಇಲ್ಲಿ ಈ ನಾರ್ತ್ ಪೋಲು ಈ ಕಾಯಿಲ್ ಕಡೆಗೆ ಮೂವ್ ಆಗುತ್ತೆ, ಸೌತ್ ಪೋಲು ಈ ಕಾಯಿಲಿಂದ ದೂರ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ, ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಇದು ಈ ಒಂದು ಕಾಯಿಲಿಗೆ ಈ ಮ್ಯಾಗ್ನೆಟಿಕ್ ಫೀಲ್ಡಿನ ಹತ್ತಿರ ಬಂದಾಗ ಏನಾಯಿತು, ಸೊ ಫೀಲ್ಡ್ ಜಾಸ್ತಿ ಆಯಿತು. ಕಾಯಿಲಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಫೀಲ್ಡು ಮ್ಯಾಗ್ನೆಟ್ನ ಪೋಲ್ನ ಸಮೀಪ ಜಾಸ್ತಿ ಇರೋದ್ರಿಂದ ನೀವು ಮ್ಯಾಗ್ನೆಟನ್ನು ಹತ್ತಿರ ತಂದಾಗ, ಸೊ ಇಲ್ಲೇನಾಯಿತು ಕೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಆಯಿತು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅಂದಾಗ ಏನಾಯಿತು, ಫ್ಲಕ್ಸ್ ಜಾಸ್ತಿ ಆಯಿತು. ಈಗ ನಾವೊಂದು ಏರಿಯಾ ತಗೊಂಡ್ರೆ, ಸೊ ಈ ಕಾಯಿಲಿನ ಏರಿಯಾ ತಗೊಂಡ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಆ ಏರಿಯಾದಲ್ಲಿ ಪಾಸ್ ಆಗುವಂಥದ್ದು ಏನಿದೆ ಆ ನಂಬರ್ಸು ಜಾಸ್ತಿ ಆಗುತ್ತೆ. ಅಂದರೆ ಸಿಂಪಲ್ಲಾಗಿ ಫ್ಲಕ್ಸ್ ಜಾಸ್ತಿ ಆಯಿತು, ಫ್ಲಕ್ಸ್ ಚೇಂಜ್ ಆಯಿತು ಅಂತೀವಿ. ಸೊ ಚೇಂಜ್ ಇನ್ ಫ್ಲಕ್ಸ್ ಲಿಂಕ್ಡ್ ವಿತ್ ದ ಕಾಯಿಲ್, ಈ ಕಾಯಿಲಿಗೆ ಫ್ಲಕ್ಸ್ ಚೇಂಜ್ ಆಗ್ತಾ ಇದೆ. ಸೊ ಆ ಒಂದು ಚೇಂಜ್ ಇನ್ ಫ್ಲಕ್ಸಿಂದ ಏನಾಯಿತು ಕೇಳಿದ್ರೆ ಒಂದು EMF ಇಂಡ್ಯೂಸ್ ಆಗುತ್ತೆ. ಅದು ಇಲ್ಲೇನಾಗುತ್ತೆ ಕೇಳಿದರೆ, ಸೌತ್ ಪೋಲ್ ಮೂವ್ ಆಗ್ತಾ ಇದೆ, ಹತ್ತಿರ ಇತ್ತು ಕಾಯಿಲಿಗೆ, ಅದು ಅಲ್ಲಿಂದ ದೂರ ಹೋಗ್ತಾ ಇದೆ. ಹತ್ತಿರ ಇದ್ದಾಗ ಏನಾಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಇರುತ್ತೆ. ಈಗ ಜಸ್ಟ್ ನಾವು ಹೇಳಿದ ಹಾಗೆ ಅಲ್ಲಿ ಜಾಸ್ತಿ ಇರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಫ್ಲಕ್ಸ್ ಅಥವಾ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಪರ್ ಏರಿಯಾ ಏನಿದೆ, ಸೊ ಅದು ಜಾಸ್ತಿಯಿಂದ ಕಡಿಮೆ ಆದಾಗಲೂ ಕೂಡ ನಾವು ಏನು ಹೇಳ್ಬೋದು, ಚೇಂಜ್ ಇನ್ ಫ್ಲಕ್ಸ್ ಅಂತ ಹೇಳ್ಬೋದು. ಸೊ ಚೇಂಜ್ ಇನ್ ಫ್ಲಕ್ಸ್ ಅನ್ನೋದು ಏನಾಯಿತು ಕೇಳಿದರೆ, ಇಲ್ಲಿ ಡಿಕ್ರೀಸ್ ಆಗಿದೆ ಅಫ್ಕೋರ್ಸ್, ಬಟ್ ಇಲ್ಲಿ ಇನ್ಕ್ರೀಸ್ ಆಗಿದೆ. ಬಟ್ ಜನರಲಿ ಏನಾಯಿತು ಕೇಳಿದರೆ ಫ್ಲಕ್ಸ್ ಚೇಂಜ್ ಆಗಿದೆ, ಕಾಯಿಲಿಗೆ ಲಿಂಕ್ ಆಗಿರುವಂಥ ಫ್ಲಕ್ಸು ಚೇಂಜ್ ಆಗಿದೆ, ಇಲ್ಲಿ EMF ಇಂಡ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದರೆ, ನಾವು ಒಂದು ಮೆಟಲ್ ಪ್ಲೇಟನ್ನು ತೆಗೆದುಕೊಳ್ಳೋಣ. ಈ ಮೆಟಲ್ ಪ್ಲೇಟನ್ನು ತೆಗೆದುಕೊಂಡಾಗ ಯೂಶ್ವಲಿ ಕಾಪರ್ ಪ್ಲೇಟ್ ಅಂದ್ಕೊಳ್ಳಿ. ಸೊ ಕಾಪರ್ ಪ್ಲೇಟನ್ನು ತಗೊಂಡ್ರೆ ಅಲ್ಲೇನಾಗುತ್ತೆ ಕೇಳಿದರೆ, ಈ ಮ್ಯಾಗ್ನೆಟನ್ನು ನಾವು ಅದರ ಹತ್ರ ಮೂವ್ ಮಾಡಿದಾಗ, ಅಂದರೆ ನಾವು ಮಾಡ್ತಾ ಇರೋ ಕೆಲಸ ಏನು, ಚೇಂಜಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಹೆನ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್. ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಹತ್ತಿರ ತರೋದು, ದೂರ ತಗೊಂಡು ಹೋಗೋದಂದರೆ ಫೀಲ್ಡ್ ಸ್ಟ್ರೆಂತನ್ನು ಚೇಂಜ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಫೀಲ್ಡ್ ಲೈನ್ಸು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಎಂಟರಿಂಗ್ ಇನ್ ಟು ದ ಸರ್ಫೇಸ್ ಚೇಂಜ್ ಆಗುತ್ತೆ, ಹಾಗಾಗಿ ಫ್ಲಕ್ಸ್ ಚೇಂಜ್ ಆಗುತ್ತೆ. ಸೊ ಈಗ ಇದರಲ್ಲಿ ಫ್ಲಕ್ಸ್ ಚೇಂಜ್ ಆದರೆ ಏನಾಗ್ಬೋದು ಅನ್ನೋದು, ಯಾಕೆಂದರೆ ಇದು ಒಂದು ಪ್ಲೇಟ್, ಇದು ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲೇಟ್ ಇದೆ, ಮೆಟಲ್ ಪ್ಲೇಟ್ ಇದು. ಸೊ ಯೂಶ್ವಲಿ ಕಾಪರ್ ಅಥವಾ ಅಲ್ಯೂಮಿನಿಯಂ ಪ್ಲೇಟನ್ನು ತಗೊಂಡು ನಾವು ಈ ಎಕ್ಸ್ಪೆರಿಮೆಂಟನ್ನು ನೋಡ್ಬೋದು. ಸೊ ಈ ರೀತಿ ಒಂದು ಪೋಲನ್ನು ನಾವು ಮೂವ್ ಮಾಡಿದಾಗ, ಪೋಲನ್ನು ಅಥವಾ ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡಿದಾಗ ಏನಾಗ್ಬೋದು ಅನ್ನೋದು ನಾವು ಒಂದು ಸರಿ ಥಿಂಕ್ ಮಾಡಬೇಕು. ಸೊ ಏನಾಗುತ್ತೆ ಕೇಳಿದರೆ, ಈ ಒಂದು ಪ್ಲೇಟಲ್ಲಿ, ಈ ಒಂದು ಮೆಟಲ್ ಪ್ಲೇಟ್ ಇದೆಯಲ್ಲ, ಈ ಪ್ಲೇಟಲ್ಲಿ ಒಂದು ಕರೆಂಟ್ ಇಂಡ್ಯೂಸ್ ಆಗುತ್ತೆ, ಇಲ್ಲೂ ಕೂಡ ಕರೆಂಟ್ ಇಂಡ್ಯೂಸ್ ಆಗುತ್ತೆ. ಸೊ ಆ್ಯಕ್ಚುಲಿ ಇಲೆಕ್ಟ್ರಾನ್ಗಳೆಲ್ಲ ರಿವಾಲ್ವ್ ಆಗ್ಲಿಕ್ಕೆ ಶುರು ಆಗಿಬಿಡುತ್ತೆ, ಆ ಸರ್ಕ್ಯುಲರ್ ಪಾತಲ್ಲಿ ಅದು ರಿವಾಲ್ವ್ ಆಗ್ಲಿಕ್ಕೆ ಶುರುವಾಗುತ್ತೆ. ಸೊ ಹಾಗೆ ರಿವಾಲ್ವ್ ಆಗೋದ್ರಿಂದ ನಾವು ಆ ಒಂದು ಕರೆಂಟಿಗೆ, ಕರೆಂಟ್ ಅಂದಾಗ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ದ ಮೋಷನ್ ಆಫ್ ದ ಇಲೆಕ್ಟ್ರಾನ್, ನಿಮ್ಗೆ ಗೊತ್ತೇ ಇದೆ ಕನ್ವೆನ್ಷನಲ್ ಡೈರೆಕ್ಷನ್ ಏನಿದೆ ಅಪೋಸಿಟ್ ಟು ದ ಮೋಷನ್ ಆಫ್ ದ ಇಲೆಕ್ಟ್ರಾನ್. ಸೊ ಹಾಗೆ ಒಂದು ಈ ರೀತಿ ವೇವ್ಸ್ ಥರ, ಈ ಒಂದು ಪಾಂಡಲ್ಲಿ ನೀವು ಕಲ್ಲು ಹಾಕಿದರೆ ಹೇಗೆ ವಾಟರ್ ವೇವ್ಸ್ ಜನರೇಟ್ ಆಗುತ್ತೋ, ಸೊ ಅದಕ್ಕೆ ಎಡ್ಡೀಸ್ ಅಂತ ಹೇಳ್ತಾರಲ್ವ, ಹಾಗೆ ಈ ಒಂದು ಕರೆಂಟು ಇದ್ರ ಸುತ್ತಲೂ ಜನರೇಟ್ ಆಗುತ್ತೆ. ಈ ಕರೆಂಟಿಗೆ
ನಾವು ಎಡ್ಡೀಸ್ ಕರೆಂಟ್ ಅಂತ ಕರಿತೀವಿ, ಎಡ್ಡಿ ಕರೆಂಟ್ ಅಂತ ಹೇಳ್ತೀವಿ. ಹಾಗೆಯೇ ಈ ಒಂದು ವೇಳೆ ನೀವು ಈ ಮ್ಯಾಗ್ನೆಟನ್ನು ನೀವು ದೂರಕ್ಕೆ ತಗೊಂಡು ಹೋದಾಗಲೂ ಕೂಡ, ಅಂದರೆ ಫೈನಲಿ ಯು ಆರ್ ಚೇಂಜಿಂಗ್ ದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಯು ಆರ್ ಚೇಂಜಿಂಗ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದೀಸ್ ಮೆಟಲ್ ಪ್ಲೇಟ್ಸ್. ಸೊ ಈ ಮೆಟಲ್ ಪ್ಲೇಟ್ಸಿಗಿರುವಂಥ ಫ್ಲಕ್ಸನ್ನು, ಅದರ ಲಿಂಕ್ ಆಗಿರುವಂಥ ಫ್ಲಕ್ಸನ್ನು ಚೇಂಜ್ ಮಾಡಿದಾಗೆಲ್ಲ ಅಲ್ಲಿ ಒಂದು ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತೆ. ಸೊ ಆ ಇ ಎಮ್ ಎಫ್ ಏನು ಮಾಡುತ್ತೆ ಕೇಳಿದರೆ, ಅಲ್ಲಿರುವ ಇಲೆಕ್ಟ್ರಾನ್ಗಳನ್ನು ಒಂದು ಸರ್ಕ್ಯುಲರ್ ಪಾತಲ್ಲಿ ಹೋಗೋ ಹಾಗೆ ಮಾಡುತ್ತೆ. ಸೊ ಕಂಟಿನ್ಯೂಸ್ ಆ ಇಲೆಕ್ಟ್ರಾನ್ ಸರ್ಕ್ಯುಲರ್ ಪಾತಲ್ಲಿ ರನ್ ಆಗ್ತಾ ಇರೋದ್ರಿಂದ ಅಲ್ಲಿ ಒಂದು ಕರೆಂಟ್ ಜನರೇಟ್ ಆಗುತ್ತೆ. ನಿಮ್ಗೆ ಗೊತ್ತಿದೆ ರೇಟ್ ಆಫ್ ಫ್ಲೋ ಆಫ್ ಚಾರ್ಜ್ ಒಂದು ಫ್ಲೋ ಆಗ್ತಾ ಇದೆ ಅಂದರೆ ಅದಕ್ಕೆ ನಾವು ಕರೆಂಟ್ ಅಂತ ಹೇಳ್ತೀವಿ. ಸೊ ಆ ಕರೆಂಟಿಗೆ ನಾವು ಎಡ್ಡಿ ಕರೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ನಾವು ಈ ಒಂದು ಎಡ್ಡಿ ಕರೆಂಟ್ನ ಡೆಫಿನೇಷನನ್ನು ನೋಡೋದಾದರೆ, ಎಡ್ಡಿ ಕರೆಂಟಿಗೆ ಏನಂತೀವಿ ಅಂದರೆ ದ ಇಂಡ್ಯೂಸ್ಡ್ ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಅಥವಾ ಲೂಪಿಂಗ್ ಅಂತ ಹೇಳ್ತಾರೆ. ಸರ್ಕ್ಯುಲೇಟಿಂಗ್ ಕರೆಂಟ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಸಾಲಿಡ್ ಮೆಟಲ್ ಡ್ಯೂ ಟು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಮೆಟಲ್ ಆರ್ ಕಾಲ್ಡ್ ಎಡ್ಡಿ ಕರೆಂಟ್ಸ್. ನೋಡಿ, ಏನು ಇಂಡ್ಯೂಸ್ ಆಗಿದೆ ಇಲ್ಲಿ, ಸರ್ಕ್ಯುಲೇಟಿಂಗ್ ಕರೆಂಟ್ ಇಂಡ್ಯೂಸ್ ಆಗಿದೆ. ಯೂಶಲಿ ಕರೆಂಟ್ ಇಂಡ್ಯೂಸ್ ಆಗಿರೋದನ್ನು ಫ್ಯಾರಡೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಬಟ್ ಈ ಫಾಕಲ್ಟ್ ಏನು ಡಿಸ್ಕವರ್ ಮಾಡ್ತಾರೆ ಅಂದರೆ ಮೆಟಲ್ ಪ್ಲೇಟಲ್ಲಿ ಏನಾಗ್ಬೋದು ಅಂತೇಳಿ. ಸೊ ಆ ಮೆಟಲ್ ಪ್ಲೇಟ್ಗಳಲ್ಲಿ ಒಂದು ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫ್ಲಕ್ಸಿಂದ ಒಂದು ಕರೆಂಟ್ ಏನು ಇಂಡ್ಯೂಸ್ ಆಗುತ್ತೆ, ಅದು ಸರ್ಕ್ಯುಲೇಟಿಂಗ್ ಇರುತ್ತೆ. ಆ ಕರೆಂಟಿಗೆ ನಾವು ಎಡ್ಡಿ ಕರೆಂಟ್ಸ್ ಆರ್ ಫಾಕಲ್ಟ್ ಕರೆಂಟ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ಇಲ್ಲಿ ಒಂದು ಮೆಟಲ್ ಪ್ಲೇಟನ್ನು ತೆಗೆದುಕೊಳ್ಳೋಣ. ಇದೊಂದು ಕಾಪರ್ ಅಥವಾ ಅಲ್ಯೂಮಿನಿಯಂ ಯಾವುದೊಂದು ಮೆಟಾಲಿಕ್ ಬ್ಲಾಕ್ ಇದೆ ಅಂದ್ಕೊಳ್ಳೋಣ. ಸೊ ಇಲ್ಲಿ ನಾವೇನು ಮಾಡ್ಬೇಕು ಹೇಳಿದರೆ, ಮ್ಯಾಗ್ನೆಟಿಕ್ ಫೀಲ್ಡು, ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ನೋಡಿ, ಆ ಡೈರೆಕ್ಷನ್ ಗೊತ್ತಾಗುತ್ತೆ ನಿಮಗೆ. ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ನು ರ್ಯಾಂಡಮ್ ಆಗಿದೆ, ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಾನ್ಸ್ಟೆಂಟ್ ಅಥವಾ ಯೂನಿಫಾರ್ಮ್ ಇಲ್ಲ. ಸೊ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಕೊಟ್ಟಾಗ ನೋಡಿ, ಅಲ್ಲಿ ಒಂದು ಸರ್ಕ್ಯುಲೇಟಿಂಗ್ ಕರೆಂಟ್ ಜನರೇಟ್ ಆಗುತ್ತೆ. ಸರ್ಕ್ಯುಲೇಟಿಂಗ್ ಕರೆಂಟ್, ಈ ರೀತಿ ಕರೆಂಟು ಸರ್ಕಲಲ್ಲಿ ಅದು ರಿವಾಲ್ವ್ ಆಗ್ತಾ ಇರೋದ್ರಿಂದ ಅದಕ್ಕೆ ಎಡ್ಡಿ ಕರೆಂಟ್ ಅಂತ ಕರೀತಾರೆ. ಸೊ ಈ ಎಕ್ಸ್ಪೆರಿಮೆಂಟಲ್ಲಿ ನೋಡಿ, ಇದೊಂದು ಮೆಟಲ್ ಪ್ಲೇಟ್ ಇದೆ, ಈ ಒಂದು ಎರೋಸ್ ಏನು ತೋರಿಸ್ತಾ ಇದೆ, ದಟ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಬಟ್ ದೇ ಆರ್ ನಾಟ್ ಇನ್ ಆರ್ಡರ್. ಸೊ ರ್ಯಾಂಡಮ್ ಆಗಿದೆ, ಅಂದರೆ ಅರ್ಥ ಏನು ಕೇಳಿದರೆ ಮ್ಯಾಗ್ನೆಟಿಕ್ ಫೀಲ್ಡು ಫ್ಲಕ್ಚುಯೇಟ್ ಆಗ್ತಾ ಇದೆ, ಚೇಂಜ್ ಆಗ್ತಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಒಂದು ಟೈಮಲ್ಲಿ ಆ ಮೆಟಲ್ ಪ್ಲೇಟಲ್ಲಿ ಏನಾಗುತ್ತೆ, ಈ ರೀತಿ ಕರೆಂಟ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಕರೆಂಟಿಗೆ ನಾವು ಎಡ್ಡಿ ಕರೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಸೊ ಇಲ್ಲೊಂದು ಸಣ್ಣ ಎಕ್ಸ್ಪೆರಿಮೆಂಟನ್ನು ಮಾಡ್ಬೋದು ನಾವು. ಇದಕ್ಕೇನು ಬೇಕು ಕೇಳಿದರೆ, ಒಂದು ಅಲ್ಯೂಮಿನಿಯಂ ಕಾಪರ್ ಪ್ಲೇಟನ್ನು ತಗೊಳ್ಳಿ. ಒಂದು ಕಾಪರ್ ಪ್ಲೇಟನ್ನು ಒಂದು ದಾರಕ್ಕೆ ಕಟ್ಬಿಡಿ. ಸೊ ಸಸ್ಪೆಂಡೆಡ್ ಬೈ ಮೀನ್ಸ್ ಆಫ್ ರಿಜಿಡ್ ಸಪೋರ್ಟ್, ಆ್ಯಂಡ್ ಇಟ್ ಈಸ್ ಈಸಿ ಟು ಸ್ವಿಂಗ್ ಹಿಯರ್ ಆ್ಯಂಡ್ ದೇರ್ ಲೈಕ್ ಪೆಂಡ್ಯುಲಮ್. ನೀವು ಸಿಂಪಲ್ ಪೆಂಡ್ಯುಲಮ್ ಎಕ್ಸ್ಪೆರಿಮೆಂಟಲ್ಲಿ ನೋಡಿದ್ರಲ್ಲ, ಬಾಬ್ ಹೇಗೆ ಸ್ವಿಂಗ್ ಆಗ್ತಾ ಇರುತ್ತೋ ಹಾಗೆ ಈ ಮೆಟಲ್ ಪ್ಲೇಟನ್ನು ತಗೊಂಡು ಫ್ರೀ ಆಗಿಬಿಟ್ರೆ ಅದು ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಇದೇನಾಯಿತು ಕೇಳಿದರೆ, ಈ ರೀತಿ ಸ್ವಿಂಗ್ ಆಗ್ತಾ ಇರಬೇಕಾದ್ರೆ ಇದು ಆಲ್ಮೋಸ್ಟ್ ಒಂದು 50 ಟೈಮ್ ಆಸೋಲೇಷನ್ ಆಗ್ತಾ ಇರುತ್ತೆ ಅಂದ್ಕೊಳ್ಳೋಣ. 50 ಟೈಮ್ ಆಸೋಲೇಷನ್ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ? 50 ಆಸೋಲೇಷನ್ಸ್ ಅಂದರೆ ಗೊತ್ತಾಯ್ತಾ? ಹೀಗೆ ಹೋಗಿ ಈಗ ಬಂದರೆ 1 ಅಂತೀವಿ ನಾವು. ಹೀಗೆ 50 ಟೈಮ್ಸ್ ಇದು ಆಸೋಲೇಟ್ ಆಗುತ್ತೆ ಅಂದ್ಕೊಳ್ಳೋಣ. ಬಟ್ ಈಗ ನಾವೇನು ಮಾಡ್ಬೇಕು ಹೇಳಿದರೆ, ಈ ಪ್ಲೇಟನ್ನು ಟಚ್ ಮಾಡೋದು ಬೇಡ, ಈ ಥ್ರೆಡ್ಡನ್ನು ಟಚ್ ಮಾಡೋದು ಬೇಡ, ಬಟ್ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟ್ಸ್ಗಳನ್ನು, ನಾರ್ತ್ ಮತ್ತು ಸೌತ್ ಪೋಲ್ಗಳು ಇರುವಂಥದ್ದು, ಆ ಒಂದು ಪ್ಲೇಟ್ ಪಾಸ್ ಆಗ್ತಾ ಇದೆಯಲ್ಲ ವರ್ಟಿಕಲ್ ಪ್ಲೇನ್ಗೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ 2 ಮ್ಯಾಗ್ನೆಟ್ಗಳನ್ನು ಇಟ್ಬಿಡೋಣ. ಸೊ ಒಂದು ಕಡೆ ಸೌತ್ ಇದೆ, ಇನ್ನೊಂದು ಕಡೆ ನಾರ್ತ್ ಇದೆ. ಅಂದರೆ ಏನಾಯಿತು, ಫೀಲ್ಡ್ ಹೀಗೆ ಹೋಗ್ತಾ ಇದೆ, ಇಲ್ಲಿಂದ ನಾರ್ತಿಂದ ಸೌತ್ ಕಡೆಗೆ ಎಂಟರ್ ಆಗ್ತಾ ಇದೆ ಫೀಲ್ಡ್ ಲೈನ್ಸ್ಗಳು. ಈಗ ಏನಾಗುತ್ತೆ ಗೊತ್ತಾ, ಈ ಪ್ಲೇಟು ಫೆರೋಮ್ಯಾಗ್ನೆಟಿಕ್ ಅಂತೂ ಅಲ್ಲ ಮಟೀರಿಯಲ್ಲು. ಸೊ ಮ್ಯಾಗ್ನೆಟನ್ನು ಅಟ್ರಾಕ್ಟ್ ಮಾಡುವಂಥದ್ದಲ್ಲ. ಬಟ್ ಈ ಆಸೋಲೇಷನ್ ನಾನು ಹೇಳಿದ್ನಲ್ಲ, ಒಂದು 50 ಟೈಮ್ಸ್ ಆಸೋಲೇಟ್ ಆಗಿ ಅದು ನಿಲ್ತಾ ಇತ್ತು ಅಂತೇಳಿ. ಬಟ್ ಈಗ ನೀವು ಹಿಂಗೆ ಆಸೋಲೇಟ್ ಆಗ್ತಾ ಇರಬೇಕಾದ್ರೆ ಈ ಮ್ಯಾಗ್ನೆಟನ್ನು ಪಕ್ಕದಲ್ಲಿ ತಂದು ಇಟ್ಬಿಟ್ರೆ ಇದು 1 or 2 ಆಸೋಲೇಷನ್ಗೆ ನಿಂತೋಗ್ಬಿಡುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ನೂ ಸ್ಟ್ರಾಂಗ್ ಇದೆ ಅಂದರೆ ಜಸ್ಟ್ ಅರ್ಧಕ್ಕೆ ಸ್ಟ್ರಕ್ ಆಗಿ ನಿಂತುಬಿಡುತ್ತೆ. ಸೊ ಸ್ವಲ್ಪ ವೀಕ್ ಇದೆ ಅಂದ್ಕೊಳ್ಳಿ ಮ್ಯಾಗ್ನೆಟು, ಇಟ್ ಟೇಕ್ಸ್ ಟೈಮ್. ಸೊ 50 ಆಸೋಲೇಷನ್ ಆಗ್ತಾ ಇತ್ತಲ್ವ, ಸೊ 4-5 ಆಸೋಲೇಷನ್ ಆಗಿ ನಿಂತೋಗ್ಬಿಡುತ್ತೆ. ಇದು ಇಲ್ಲೇ ಮಧ್ಯದಲ್ಲೆಲ್ಲ ಒಂದು ಕಡೆ ನಿಂತು ಬಿಡುತ್ತೆ. ಸೊ ಇದು ಯಾಕೆ ಅಂದರೆ ಇಟ್ಸ್ ಒನ್ಸ್ ಅಗೇನ್ ಡ್ಯೂ ಟು ದ ಎಡ್ಡಿ ಕರೆಂಟ್. ಸೊ ಈ ಎಡ್ಡಿ ಕರೆಂಟ್ನಿಂದ ಈ ರೀತಿ ಆಗುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಅದೇ ಪ್ಲೇಟ್ಗಳನ್ನು ನಾವೇನು ಮಾಡೋದು ಕೇಳಿದರೆ, ಈ ರೀತಿ ಸ್ಲಾಟ್ಗಳನ್ನಾಗಿ ಅದನ್ನು ಪ್ಲೇಟನ್ನು ಏನು ಮಾಡೋದು, ಈ ರೀತಿ ಸ್ಲಾಟ್ಗಳನ್ನು ಮಾಡೋದು ಅಥವಾ ಹೋಲ್ಗಳನ್ನು ಮಾಡಬೇಕು. ಈಗ ಕೂಡ ಆಸೋಲೇಟ್ ಮಾಡ್ತಾ ಇರಿ, ಇದೊಂದು 50 ಆಸೋಲೇಷನ್ ಆಗಿ ನಿಲ್ತಾ ಇತ್ತು ಅಂದ್ಕೊಳ್ಳಿ. ಬಟ್ ಈಗ ಸೇಮ್ ಅರೇಂಜ್ಮೆಂಟ್ ಅವಾಗ ಮಾಡಿದ್ವಲ್ಲ, ನಾರ್ತ್ ಮತ್ತು ಸೌತ್ ಮ್ಯಾಗ್ನೆಟಿಕ್ ಪೋಲನ್ನು
ಅದಕ್ಕೆ ಟಚ್ ಆಗಬಾರ್ದು ಯಾವುದೇ ಕಾರಣಕ್ಕೂ. ಅದರ ಮಧ್ಯದಲ್ಲಿ ಇಟ್ಟರೆ ಈಗೇನಾಗುತ್ತೆ ಕೇಳಿದರೆ ಆಸಿಲೇಷನ್ ಆಗುತ್ತೆ, ನಾಟ್ ಲೈಕ್ ಎ ಪ್ರೀವಿಯಸ್ ಒನ್. ಸೊ ಒಂದು 4-5 ಆಸಿಲೇಷನ್ ಆಗಿ ನಿಂತೋಯ್ತು ಅನ್ನೋದಿಲ್ಲ, ಇಟ್ ಟೇಕ್ಸ್ ಟೈಮ್. ಸೊ 50 ಅಲ್ಲದೆ ಇದ್ದರೂ ಸುಮಾರು 45-40ವರೆಗೂ ಇದು ಆಸಿಲೇಟ್ ಆಗುತ್ತೆ. ಅಲ್ಲಿ ಏನು ಮಾಡಿದ್ವಿ ನಾವಿಲ್ಲಿ, ಸೊ ಈ ಪ್ಲೇಟಿಗೆ ಈ ರೀತಿ ಸ್ಲಾಟ್ಗಳನ್ನು ಮಾಡಿರೋದ್ರಿಂದ ಸೊ ಕರೆಂಟಿನ ಕಂಟಿನ್ಯೂಟಿ ಕಟ್ ಆಗುತ್ತೆ. ಸೊ ಕರೆಂಟಿನ ಕಂಟಿನ್ಯೂಟಿ ಕಟ್ ಆಗಿರೋದ್ರಿಂದ ಅಂದರೆ ಒಂದು ಸರ್ಕ್ಯುಲರ್ ಕರೆಂಟ್ ಏನು ಫಾರ್ಮೇಷನ್ ಆಗ್ತಾ ಇತ್ತು, ಸೊ ಮಧ್ಯೆ ಎಲ್ಲ ಬ್ರೇಕ್ ಇದೆ. ಹಾಗಾಗಿ ಏನಾಗುತ್ತೆ ಅಂದರೆ ಆ ಎಡ್ಡಿ ಕರೆಂಟು ಮಿನಿಮೈಸ್ ಆಗುತ್ತೆ, ಆ ಎಡ್ಡಿ ಕರೆಂಟ್ ಕಡಿಮೆ ಆಗುತ್ತೆ ಇದರಲ್ಲಿ ಫಾರ್ಮೇಷನ್ ಆಗುವಂಥ ಎಡ್ಡಿ ಕರೆಂಟ್. ಸೊ ಎಡ್ಡಿ ಕರೆಂಟ್ ಕಡಿಮೆ ಆಗಿರೋದ್ರಿಂದ ಏನಾಗುತ್ತೆ ಕೇಳಿದರೆ ಈ ಒಂದು ಇದರ ಮೋಷನ್ ಏನಿದೆ ಇನ್ ಬಿಟ್ವೀನ್ ದ ಪೋಲ್ಸ್ ಆಫ್ ದ ಮ್ಯಾಗ್ನೆಟ್ ಸೊ ಮೊದಲಿಗಿಂತ ಜಾಸ್ತಿ ಆಗುತ್ತೆ, ಅಂದರೆ ರಿಸ್ಟ್ರಿಕ್ಷನ್ ಇದ್ರ ಮೇಲೆ ಕಡಿಮೆ ಆಗುತ್ತೆ ಅನ್ನುವಂಥದ್ದು. ಸೊ ಈ ರೀತಿ ಆ ಒಂದು ಮೆಟಲ್ಗಳನ್ನು ಎಲ್ಲೆಲ್ಲಿ ನಾವು ಒಂದು ಸಂದರ್ಭ ಬರುತ್ತೋ, ಎಲೆಕ್ಟ್ರೋಮ್ಯಾಗ್ನೆಟ್ ಇರ್ಬೋದು ಅಥವಾ ಟ್ರಾನ್ಸ್ಫಾರ್ಮರ್ ಇರ್ಬೋದು, ಸೊ ಎಲ್ಲಿ ನಾವು ಮೆಟಲ್ಸನ್ನು ಯೂಸ್ ಮಾಡ್ತೀವಿ ಆ್ಯಸ್ ಎ ಕೋರ್ ಅಂದರೆ ಗೊತ್ತಿದೆ ನಿಮಗೆ, ನೀವು ಈಗಾಗಲೇ ಕಲ್ತಿದ್ದೀರಿ. ಸೊ ಆ ಒಂದು ಗ್ಯಾಲೋನೋಮೀಟರ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಲ್ಲೆಲ್ಲ ನಾವು ಮೆಟಲಿಕ್ ಕೋರನ್ನು ಯೂಸ್ ಮಾಡ್ತೀವಿ. ಯೂಶಲಿ ಕೋರ್ ನಾವು ಯಾಕೆ ಯೂಸ್ ಮಾಡ್ತೀವಿ ಕೇಳಿದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ಗಳ ಒಂದು ಲಿಂಕೇಜ್ ಜಾಸ್ತಿ ಮಾಡೋ ಸಲುವಾಗಿ, ಫ್ಲಕ್ಸಿನ ಲಿಂಕೇಜ್ ಜಾಸ್ತಿ ಆಗಬೇಕನ್ನೋ ಸಲುವಾಗಿ ನಾವು ಆ ರೀತಿ ಕೋರ್ಗಳನ್ನು ಯೂಸ್ ಮಾಡ್ತೀವಿ. ಬಟ್ ಆ ಕೋರ್ ಏನಾದರೂ ಈ ಥರ ಸಾಲಿಡ್, ಹಿಂದಿನ ಡಯಾಗ್ರಾಮಲ್ಲಿ ನೋಡಿದ್ರಲ್ಲ ಹಾಗೆ ಕಂಪ್ಲೀಟ್ ಸಾಲಿಡ್ ಫಾರ್ಮಲ್ಲಿ ದರ್ ಇಸ್ ನೋ ಎನಿ ಗ್ಯಾಪ್ ಇದ್ದಾಗ ಎಡ್ಡಿ ಕರೆಂಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ಏನು ಮಾಡ್ತಾರೆ ಕೇಳಿದರೆ ಈ ರೀತಿ ಸ್ಲಾಟ್ಗಳನ್ನು ಮಾಡ್ತಾರೆ ಅಥವಾ ಹೋಲ್ಗಳನ್ನು ಮಾಡ್ತಾರೆ ಟು ರೆಡ್ಯೂಸ್ ದ ಎಡ್ಡಿ ಕರೆಂಟ್ ಅನ್ನುವಂಥದ್ದು. ಇನ್ನು ಟ್ರಾನ್ಸ್ಫಾರ್ಮರ್ ಏನಿದೆ, ನೆಕ್ಸ್ಟ್ ಯೂನಿಟಲ್ಲಿ ನೀವು ಅದ್ರ ಬಗ್ಗೆ ಡಿಟೇಲ್ ಕಲಿತೀರಾ. ಸೊ ಆ ಟ್ರಾನ್ಸ್ಫಾರ್ಮರ್ನ ಕನ್ಸ್ಟ್ರಕ್ಟ್ ಮಾಡುವಾಗಲೂ ಕೂಡ ನಮಗೆ ಇಂಪಾರ್ಟೆಂಟ್ ಮೆಟಲ್ ಕೋರ್ ಬೇಕೇ ಬೇಕು. ಸೊ ಎಫಿಷಿಯನ್ಸಿ ಜಾಸ್ತಿ ಆಗಬೇಕಂದ್ರೆ ನಾವು ಆ ಒಂದು ಫೆರೋಮ್ಯಾಗ್ನೆಟಿಕ್ ಅಥವಾ ಆ ಒಂದು ಗುಡ್ ಕ್ವಾಲಿಟಿ ಸಾಫ್ಟ್ ಐರನ್ ಅಂತೀವಲ್ಲ, ಈ ಥರ ಎಲ್ಲ ಕಂಡೀಷನ್ ಇರುವಂಥ ಮಟೀರಿಯಲನ್ನು ಯೂಸ್ ಮಾಡ್ತೀವಿ. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಸಾಲಿಡ್ ಆಗಿ ಮೆಟಲ್ ಕೋರನ್ನು ಯೂಸ್ ಮಾಡೋದಿಲ್ಲ. ಅಂದರೆ ಒಂದು ಪ್ಲೇಟ್ಗಳನ್ನು ಲ್ಯಾಮಿನೇಟ್ ಮಾಡಿ ಒಂದ್ರ ಮೇಲೆ ಒಂದನ್ನು ಇಟ್ಟಿರ್ತಾರೆ. ಸೊ ಹಾಗೆ ಲ್ಯಾಮಿನೇಟ್ ಮಾಡಿ ಪ್ಲೇಟನ್ನು ಮಾಡಿ ಒಂದು ಸಾಲಿಡ್ ಫಾರ್ಮಿಗೆ ತರೋದ್ರಿಂದ ಏನಾಯಿತು ಕೇಳಿದ್ರೆ ದರ್ ಇಸ್ ನೋ ಎನಿ ಕಂಟಿನ್ಯೂಟಿ ಇನ್ ದ ಕಂಡಕ್ಟರ್ ಸಪ್ರೇಟ್ ಆಗುತ್ತೆ, ಒಂದೊಂದು ಈಚ್ ಕಂಡಕ್ಟರ್ ಈಸ್ ಸಪ್ರೇಟೆಡ್. ಆ ರೀತಿ ಸಪ್ರೇಟ್ ಮಾಡೋದ್ರಿಂದ ಡೆವಲಪ್ ಆಗಿರುವಂಥ ಎಡ್ಡಿ ಕರೆಂಟು ಒಂದು ಪ್ಲೇಟಲ್ಲಿ ಮಾತ್ರ ಆಗುತ್ತೆ. ಸೊ ಅದು ಆ್ಯಡ್ ಆಗೋದಿಲ್ಲ, ಇನ್ನೊಂದು ಪ್ಲೇಟಿನ ಆ್ಯಡ್ ಆಗೋದಿಲ್ಲ. ಸೊ ಹೀಗೆ ಟು ರೆಡ್ಯೂಸ್ ದ ಎಡ್ಡಿ ಕರೆಂಟ್ ವಿ ಆರ್ ಮೇಕಿಂಗ್ ದಿಸ್ ಟೈಪ್ ಆಫ್ ಅರೇಂಜ್ಮೆಂಟ್ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಇಷ್ಟೆಲ್ಲ ಆಗಿನೂ ಕೂಡ ಎಡ್ಡಿ ಕರೆಂಟಿಂದ ನಮ್ಗೆ ತುಂಬ ಯೂಸ್ಗಳು ಕೂಡ ಇವೆ. ಸೊ ಎಕ್ಸಾಮಲ್ಲಿ ಕೇಳೋದೇ ಇದನ್ನು, ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಎಡ್ಡಿ ಕರೆಂಟ್ಸ್ ಅಂತೇಳಿ, ಎಡ್ಡಿ ಕರೆಂಟ್ಸ್ನ ಯೂಸ್ ಏನು ಅನ್ನುವಂಥದ್ದು. ಸೊ ಮೊದಲನೇದಾಗಿ ಏನು ಕೇಳಿದರೆ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಇನ್ ಟ್ರೈನ್ಸ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನು ಮಾಡ್ತಾರೆ ಕೇಳಿದರೆ ಈ ಮ್ಯಾಗ್ನೆಟ್ನ ಒಂದು ಎಕ್ಸೆಲ್ ಅಥವಾ ವೀಲ್ ಇರುತ್ತಲ್ವ, ಅದರ ಪಕ್ಕದಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟ್ಸನ್ನು ಇಟ್ಟಿರ್ತಾರೆ, ಸ್ಟ್ರಾಂಗ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಸೊ ಪವರ್ಫುಲ್ ಎಲೆಕ್ಟ್ರೋಮ್ಯಾಗ್ನೆಟ್ಸನ್ನು ಇಟ್ಟಿರ್ತಾರೆ. ಅಲ್ಲಿ ಮ್ಯಾಗ್ನೆಟನ್ನು ಇಡೋದಕ್ಕಿಂತ ಎಲೆಕ್ಟ್ರೋಮ್ಯಾಗ್ನೆಟ್ಸನ್ನು ಇಟ್ಟಿರ್ತಾರೆ. ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ಸೊ ಯಾವಾಗ ಟ್ರೈನ್ ನಿಲ್ಲಿಸಬೇಕು ಆ ಟೈಮಿಗೆ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟ್ಸಿಗೆ ಬ್ಯಾಟ್ರಿಯಿಂದ ಸಪ್ಲೈ ಹೋಗುತ್ತೆ. ಸೊ ಇದು ಮ್ಯಾಗ್ನೆಟಾಗಿ ಕನ್ವರ್ಟ್ ಆಗುತ್ತೆ. ಆ ವೀಲ್ ಏನಾಗುತ್ತೆ ಅದರ ಎದುರುಗಡೆ ಓಡಾಡ್ತಾ ಇರುತ್ತಲ್ವ, ರೌಂಡ್ ಆಗ್ತಾ ಇರುವಂಥ ವೀಲ್ಗೆ ಆ ಮ್ಯಾಗ್ನೆಟಿಕ್ ಫೀಲ್ಡಿಂದ ಏನಾಗುತ್ತೆ ಎಡ್ಡಿ ಕರೆಂಟು ಡೆವಲಪ್ ಆಗುತ್ತೆ. ಸೊ ಈ ಕರೆಂಟ್ ಏನು ಮಾಡುತ್ತೆ, ಯಾವಾಗಲೂ ಗೊತ್ತಿದೆ ನಿಮಗೆ ಲೆನ್ಸ್ ಲಾ. ಸೊ ಈ ಕರೆಂಟ್ ಯಾವಾಗಲೂ ಅಪೋಸ್ ಮಾಡುತ್ತೆ ವಿಚ್ ಈಸ್ ಕಾಸ್ ಫಾರ್ ಇಟ್. ಯಾರಿಂದ ಇನ್ನೊಂದು ಇಂಡಕ್ಷನ್ ಆಗಿದೆಯೋ, ಯಾರಿಂದ ಒಂದು EMF ಇಂಡ್ಯೂಸ್ ಆಗಿದೆಯೋ ಆ ಒಂದು ಸೋರ್ಸನ್ನು ಅದು ಅಪೋಸ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಕೇಳಿದರೆ ಆ ಅಪೋಸಿಂಗ್ ಇದರಿಂದ ಆ ವೀಲು ಸ್ಮೂತಾಗಿ, ಅಂದರೆ ಈಗ ಯಾವುದೇ ರೀತಿ ಬ್ರೇಕ್ ಹಾಕಿದಾಗ ಜರ್ಕ್ ಆಗುತ್ತಲ್ಲ, ಬಟ್ ಇಲ್ಲಿ ಹಾಗಲ್ಲ. ಈ ಮ್ಯಾಗ್ನೆಟಿಕ್ ಬ್ರೇಕಿಂಗ್ ಅನ್ನುವಂಥದ್ದು ಒಂದು ಸ್ಮೂತಾಗಿ ಬ್ರೇಕಿಂಗ್ ಸಿಸ್ಟಮನ್ನು ನಾವು ಹಾಕ್ಕೋಬೋದು, ಯೂಸ್ ಮಾಡ್ಕೋಬೋದು ಅನ್ನುವಂಥದ್ದು. ನೆಕ್ಸ್ಟ್ ಒಂದು ಏನು ಕೇಳಿದರೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಡ್ಯಾಂಪಿಂಗ್ ಅಂತ ಕರೀತಾರೆ. ಸೊ ಇದು ನೀವೆಲ್ಲರೂ ನೋಡಿರ್ಬೋದು, ಈ ಗ್ಯಾಲೋನೋಮೀಟ್ರ್ ಅಥವಾ ಎಮೀಟ್ರ್, ವೋಲ್ಟ್ ಮೀಟ್ರ್ ಡಿವೈಸ್ಗಳನ್ನು ಆಪ್ರೇಟ್ ಮಾಡಿರ್ತೀರಿ. ಸೊ ಅದರಲ್ಲಿ ಏನಾಗುತ್ತೆ ಕೇಳಿದರೆ ಆ ಒಂದು ನೀವು ಕರೆಂಟ್ ಕೊಟ್ಟು ಕೂಡಲೇ ಅಥವಾ ವೋಲ್ಟೇಜು ಅಥವಾ ಎಮ್ಮೀಟರ್ ಅಥವಾ ವೋಲ್ಟ್ ಮೀಟ್ರ್ ಯಾವುದೇ ಇರ್ಬೋದು. ಸೊ ಅಲ್ಲಿ ವೋಲ್ಟೇಜ್ ಪಾಸ್ ಆದಾಗ ಒಳಗಡೆ ಒಂದು ಕಾಯಿಲ್ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, ಅದರ ಕನ್ಸ್ಟ್ರಕ್ಷನ್ ಎಲ್ಲ ಕಲ್ತಿದ್ರಲ್ವ. ಸೊ ಅಲ್ಲಿ ಒಂದು ಟಾರ್ಕ್ ಡೆವಲಪ್ ಆಗುತ್ತೆ. ಆ ಟಾರ್ಕ್ ಏನು ಮಾಡುತ್ತೆ, ಕಾಯಿಲನ್ನು ಸಡನ್ನಾಗಿ ಎಂಡಿಗೆ ತಗೊಂಡು ಹೋಗುತ್ತೆ. ಸೊ ಅಲ್ಲಿ ಆ ಎಂಡಿಗೆ ಹೋದಾಗ ಏನಾಗಬೇಕು ನಿಮ್ಗೆ, ಅದು ರೆಡ್ಯೂಸ್ ಆಗಬೇಕು ಅದರ ಸ್ಪೀಡು. ಬಟ್ ಅದು ಅದೇ ಸ್ಪೀಡಲ್ಲಿ ಮುಂದಕ್ಕೆ ಹೋದರೆ ಡ್ಯೂ ಟು ದ ಮೋಷನ್ ಆಫ್ ಇನರ್ಷಿಯಾ ಸೊ ಅದು ಎಂಡಿಗೆ ಹೋಗಿ ಬ್ರೇಕ್ ಆಗ್ಬೋದು, ಇಲ್ಲ ಲಿಮಿಟನ್ನು ಕ್ರಾಸ್ ಆಗಿ ಹೋಗ್ಬೋದು. ಮತ್ತೆ ಮೀಟ್ರ್ ಒನ್ಸ್ ಯೂಸ್ ಮಾಡಿದರೆ ಮುಗೀತು, ಮತ್ತೆ ಯೂಸ್ ಮಾಡ್ಲಿಕ್ಕೆ ಆಗದೇ ಇರ್ಬೋದು.
ಅದಕ್ಕೆ ಅಲ್ಲೇನು ಮಾಡ್ತಾರೆ ಕೇಳಿದರೆ ಒಂದು ಮೆಟಲಿಕ್ ಕೋರ್ ಇರುತ್ತಲ್ವ, ಸೊ ಅದು ಆ ಕಾಯಿಲಿಗೆ ಕರೆಂಟ್ ಹೋದಾಗ ಅದರಲ್ಲಿ ಡೆವಲಪ್ ಆಗುವಂಥ ಮ್ಯಾಗ್ನೆಟಿಕ್ ಫೀಲ್ಡಿಂದ ಸೊ ಆ ಕಾಯಿಲಿನ ಮೂಮೆಂಟನ್ನು ಡ್ಯಾಂಪ್ ಮಾಡುತ್ತೆ. ಡ್ಯಾಂಪಿಂಗ್ ಮಾಡೋದು ಅಂದರೆ ಅದನ್ನು ಸ್ಲೋ ಮಾಡುತ್ತೆ. ಬಟ್ ಇದು ಏನು ಅಕ್ಯುರಸಿಗೇನು ಪ್ರಾಬ್ಲಮ್ ಆಗೋದಿಲ್ಲ, ಬಟ್ ಇಟ್ ರೆಡ್ಯೂಸ್ ದ ಈ ಡ್ಯಾಂಪಿಂಗ್ ಇಫೆಕ್ಟ್, ಅಂದರೆ ಆ ಕಾಯಿಲ್ ಹೋಗಿ ಡ್ಯಾಮೇಜ್ ಆಗುವಂಥದ್ದನ್ನು ತಪ್ಪಿಸುತ್ತೆ ಅನ್ನುವಂಥದ್ದು. ಸೊ ನೆಕ್ಸ್ಟ್ ಏನು ಕೇಳಿದ್ರೆ ಇಂಡಕ್ಷನ್ ಫರ್ನೇಸ್ ಅನ್ನುವಂಥದ್ದು ಇಂಡಸ್ಟ್ರಿಯಲ್ಲಿ ವೆರಿ ಯೂಸ್ಫುಲ್ ಇದು. ಯಾಕೆಂದರೆ ಆ ಮೆಟಲ್ಗಳನ್ನು ಅಥವಾ ಓರ್ಗಳನ್ನು ಮೆಲ್ಟ್ ಮಾಡಬೇಕಾಗತ್ತಲ್ವ, ಸೊ ಅವಾಗ ಏನು ಮಾಡ್ತಾರೆ ಕೇಳಿದರೆ ಆ ಮೆಟಲ್ ಓರ್ಗಳನ್ನು ಒಂದು ಫರ್ನೇಸಲ್ಲಿಟ್ಟು ಅದಕ್ಕೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಡ್ತಾರೆ. ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ವೆರಿ ಹೈ ಫ್ರೀಕ್ವೆನ್ಸಿ ಇರುವಂಥದ್ದು, ಪದೇ ಪದೇ ಚೇಂಜ್ ಆಗ್ತಾ ಇರಬೇಕು. ಅಂದರೆ ಮ್ಯಾಗ್ನೆಟನ್ನು ಹಿಡ್ಕೊಂಡು ಓಡಾಡಲಿಕ್ಕೆ ಆಗೋದಿಲ್ಲ, ಮ್ಯಾಗ್ನೆಟನ್ನು ಅದರ ಸುತ್ತಾಗಲಿಕ್ಕೂ ಸಾಧ್ಯ ಇಲ್ಲ. ಬಟ್ ಎಲ್ಲವೂ ಕಾನ್ಸ್ಟೆಂಟ್ ಇರ್ತದೆ. ಅಪ್ಲೈ ಮಾಡಿರೋ ಫೀಲ್ಡನ್ನು ವೇರಿ ಮಾಡುವಂಥದ್ದು, ಮ್ಯಾಗ್ನೆಟಿಕ್ ಫೀಲ್ಡನ್ನು ಚೇಂಜ್ ಮಾಡುವಂಥದ್ದು. ಸೊ ಅವಾಗ ಏನಾಯಿತು ಕೇಳಿದರೆ ಆ ಏರಿಯಾದಲ್ಲಿ ಏನಿದೆ ಒಂದು ಹೈ ಹೀಟ್ ಟೆಂಪ್ರೇಚರ್ ಡೆವಲಪ್ ಆಗುತ್ತೆ. ಸೊ ಆ ಟೆಂಪ್ರೇಚರಿಂದ ಏನಾಗುತ್ತೆ ಕೇಳಿದರೆ ಈ ಮೆಟಲ್ಗಳೆಲ್ಲ ಮೆಲ್ಟ್ ಆಗಿ ಹೋಗ್ಬಿಡುತ್ತೆ. ಸೊ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಇಂಡಕ್ಷನ್ ಫರ್ನೇಸಲ್ಲಿ ಅನ್ನುವಂಥದ್ದು. ಇನ್ನೊಂದೇನು ಕೇಳಿದರೆ ಎಲೆಕ್ಟ್ರಿಕ್ ಪವರ್ ಮೀಟರ್ ಅನ್ನುವಂಥದ್ದು. ಸೊ ಎಲೆಕ್ಟ್ರಿಕ್ ಪವರ್ ಮೀಟರು ನಿಮಗೆ ನೋಡ್ಲಿಕ್ಕೆ ಸಿಗ್ಬೋದು ಏನೋ ಗೊತ್ತಿಲ್ಲ, ಯಾಕೆಂದರೆ ಈಗೆಲ್ಲ ಡಿಜಿಟಲ್ ಬಂದ್ಬಿಟ್ಟಿದೆ. ಬಟ್ ಹಳೆ ಮೀಟ್ರ್ಗಳಲ್ಲಿ ಅನಲಾಗ್ ಟೈಪ್ ಅಂತಾರಲ್ಲ, ಅದರಲ್ಲಿ ಒಂದು ಡಿಸ್ಕ್ ಯಾವಾಗಲೂ ಒಂದು ಅಲ್ಯೂಮಿನಿಯಂ ಡಿಸ್ಕ್ ರೊಟೇಟ್ ಆಗ್ತಾ ಇರುತ್ತೆ ನೋಡಿ, ನೀವು ನೋಡಿರ್ಬೋದು. ಮೀಟ್ರಲ್ಲಿ ಕರೆಂಟ್ ಯೂಸ್ ಮಾಡ್ತಾ ಇದ್ದಾಗ ಅದು ರೊಟೇಟ್ ಆಗ್ತಾ ಇರುತ್ತೆ. ಅಲ್ಲೇನು ಮಾಡ್ತಾರೆ ಅಂದರೆ ಆ ಪ್ಲೇಟಿನ ಕೆಳಗಡೆಗೆ, ಪ್ಲೇಟ್ ಈಸ್ ಅಲ್ಯೂಮಿನಿಯಂ ಡಿಸ್ಕ್, ಸರ್ಕ್ಯುಲರ್ ಡಿಸ್ಕು, ಇದನ್ನು ಪಿವೋಟೆಡ್ ಬಿಟ್ವೀನ್ ಟೂ ಸಪೋರ್ಟ್ಸ್, ಆ ಎರಡು ಸಪೋರ್ಟ್ಗಳ ಮಧ್ಯೆ ಅದನ್ನು ಹಾಕಿರ್ತಾರೆ. ಸುತ್ತಲೂ ಏನು ಮಾಡ್ತಾರೆ ಅಂದರೆ ಒಂದು ಕಾಯಿಲ್ಗಳನ್ನು ಹಾಕಿರ್ತಾರೆ. ಸೊ ಆ ಕಾಯಿಲಲ್ಲಿ ಇಂದ ಎ ಸಿ ಕರೆಂಟು ನಮ್ಮ ಮನೆಗೆ ಬರುವಂಥದ್ದು, ಅಂದರೆ ಮೀಟ್ರಲ್ಲಿ ಪಾಸಾಗಿ ಮುಂದಕ್ಕೆ ಬರುವಂಥದ್ದು. ಯಾವಾಗ ನೀವು ಮನೇಲಿ ಯೂಸ್ ಮಾಡ್ತೀರೋ ಆ ಯೂಸ್ ಮಾಡುವ ಒಂದು ರೇಟಿಗೆ ಅನುಗುಣವಾಗಿ ಆ ಕಾಯಿಲಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ಸೊ ನೀವು ಮನೇಲಿ ಒಂದು ಲೈಟ್ ಆನ್ ಮಾಡಿದಾಗ ಏನಾಯಿತು, ಸರ್ಕ್ಯೂಟ್ ಕಂಪ್ಲೀಟ್ಸ್ ಆಯಿತು, ಕರೆಂಟ್ ಫ್ಲೋ ಆಗುತ್ತೆ. ಸೊ ಅದಕ್ಕೆ ತಕ್ಕಾಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಡೆವಲಪ್ ಆಗುತ್ತೆ. ನೋಡಿ, ಮ್ಯಾಗ್ನೆಟಿಕ್ ಫೀಲ್ಡು ಯಾವಾಗ ವೇರಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಆ ಒಂದು ವೀಲ್ ಸುತ್ತಲೂ ಒಂದು 3-4 ಕಾಯಿಲ್ಸನ್ನು ಹಾಕಿರ್ತಾರೆ. ಸೊ ಅದೇನು ಮಾಡುತ್ತೆ ಕೇಳಿದರೆ ಚೇಂಜಿಂಗ್ ಮ್ಯಾಗ್ನೆಟಿಕ್ ಫೀಲ್ಡು ಆ ಕಾಯಿಲನ್ನು ಪ್ಲೇಟನ್ನು ಅಪೋಸ್ ಮಾಡ್ತಾ ಇರೋದ್ರಿಂದ ಸೊ ಅದು ಏನಾಗುತ್ತೆ, ರೊಟೇಟ್ ಆಗಲಿಕ್ಕೆ ಶುರುವಾಗುತ್ತೆ. ಸೊ ಇದೊಂದು ಮೆಜರಿಂಗ್ ಡಿವೈಸ್, ಯಾಕೆಂದರೆ ಎಷ್ಟು ಕರೆಂಟ್ ನೀವು ಜಾಸ್ತಿ ಯೂಸ್ ಮಾಡ್ತೀರೋ ಅಷ್ಟು ಸ್ಪೀಡಾಗಿ ಅದು ಮೂವ್ ಆಗುತ್ತೆ. ಅದಕ್ಕೆ ವೀಲನ್ನು ಅಟ್ಯಾಚ್ ಮಾಡಿರ್ತಾರೆ, ಅದರಿಂದ ರೀಡಿಂಗ್ ಎಲ್ಲ ಬರುತ್ತೆ. ಸೊ ಅದು ಅನಲಾಗ್ ಟೈಪ್. ಬಟ್ ಈಗೆಲ್ಲ ಡಿಜಿಟಲ್ ಬಂದಿದೆ, ಅದು ನಮಗೆ ನೋಡೋಕೆ ಅಪರೂಪನೇ ಈಗ. ಬಟ್ ಎರರ್ಸ್ ಎಲ್ಲ ಇದೆ ಇದರಲ್ಲಿ, ಇಲ್ಲ ಅಂತಲ್ಲ, ಅಂತ 100% ಅಕ್ಯುರೇಟ್ ಅಲ್ಲದೆ ಇರುವಂಥದ್ದು. ಸೊ ಹೀಗೆ ಎಡ್ಡಿ ಕರೆಂಟನ್ನು ತುಂಬ ಕಡೆಗಳಲ್ಲಿ, ಸ್ಪೀಡೋಮೀಟರ್ ಇರ್ಬೋದು, ಹೀಗೆ ತುಂಬ ಕಡೆಗಳಲ್ಲಿ ಇದನ್ನು ಯೂಸ್ ಮಾಡ್ತಾರೆ ಅಂತೇಳಿ. ಓಕೆ, ಸೊ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗೋಣ. ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಕೇಳಿದರೆ ಇಂಡಕ್ಟನ್ಸ್ ಅನ್ನುವಂಥದ್ದು. ಸೊ ಇಂಡಕ್ಟನ್ಸ್ ಅಂದರೆ ಏನು ಅನ್ನುವಂಥದ್ದು ನಾವು ಇಷ್ಟೊತ್ತವರೆಗೆ ಈ ವರ್ಡ್ಸನ್ನೆಲ್ಲ ಯೂಸ್ ಮಾಡಲಿಲ್ಲ. ಇಂಡಕ್ಷನ್ ಬೇರೆ, ಇಂಡಕ್ಟನ್ಸ್ ಅಂದರೆ ಬೇರೆ. ಇಂಡಕ್ಟನ್ಸ್ ಅನ್ನೋದು ಏನು ಅನ್ನುವಂಥದ್ದು. ಸೊ ಈಗ ಇಲ್ಲಿ ಒಂದು ಎಕ್ಸಾಂಪಲನ್ನು ತೆಗೆದುಕೊಳ್ಳೋಣ. ಇಲ್ಲೊಂದು ಕಾಯಿಲ್ ಇದೆ. ಸೊ ಆಲ್ರೆಡಿ ನಾನು ಕರೆಂಟನ್ನು ಕೂಡ ಮಾರ್ಕ್ ಮಾಡಿದೆ, ಅಂದರೆ ಈ ಕಾಯಿಲಿಗೆ ಎಲ್ಲೋ ಒಂದು ಕಡೆ ನಾವು ಬ್ಯಾಟ್ರಿ ಕನೆಕ್ಟ್ ಮಾಡಿದ್ದೀವಿ, ಕರೆಂಟ್ ಫ್ಲೋ ಆಗ್ತಾ ಇದೆ. ಸೊ ನಿಯರ್ ಬೈ ಅನದರ್ ಕಾಯಿಲ್ ಇಸ್ ದೇರ್, ದಿಸ್ ಇಸ್ ಅನದರ್ ಕಾಯಿಲ್, ಇಟ್ಸ್ ಆಲ್ಸೋ ಕಂಪ್ಲೀಟೆಡ್. ಸೊ ಇಲ್ಲೇನು ಕೇಳಿದರೆ, ಈಗ ಈ ಕರೆಂಟ್ ಕ್ಯಾರಿಂಗ್ ಲೂಪ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಒಂದು ಲೂಪಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಏನು ಮಾಡುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೀವು ಡೆರಿವೇಷನ್ ನೋಡಿದಿರಿ, ಅಲಾಂಗ್ ದ ಆಕ್ಸಿಸನ್ನು ನೋಡಿದಿರಿ ಡೆರಿವೇಷನ್ನು ಮೂವಿಂಗ್ ಚಾರ್ಜಸಲ್ಲಿ. ಸಪೋಸ್ ಇದರ ಸೆಂಟರ್ನ ಎಕ್ಸ್ಪ್ರೆಷನನ್ನೇ ತೆಗೆದುಕೊಳ್ಳೋಣ ನಾವು. ಸೊ ದಟ್ ಸೆಂಟರ್ ಎಕ್ಸ್ಪ್ರೆಷನ್ ಈಸ್ B = μ0I/2R ಎಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್. ಓಕೆ, ನಮಗೆ ಸುಮ್ಮನೆ ಒಂದು ಎಕ್ಸ್ಪ್ರೆಷನ್ ಯಾಕೆ ಬೇಕು ಕೇಳಿದರೆ, ನೋಡಿ, ಈ B ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಆರ್ ಅರೌಂಡ್ ದಿಸ್ ಕಾಯಿಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂದರೆ ಏನು, ಕರೆಂಟ್ ಇನ್ ದ ಕಾಯಿಲ್, ಕರೆಕ್ಟಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡು ಜಾಸ್ತಿ ಆಗಬೇಕಂದ್ರೆ ಕರೆಂಟ್ ಜಾಸ್ತಿ ಕೊಡಿ, ಅಥವಾ ಕರೆಂಟ್ ಜಾಸ್ತಿ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ. ಕರೆಂಟ್ ಕಡಿಮೆ ಮಾಡಿದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಾನು B ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಡಿಪೆಂಡ್ ಅಪಾನ್ ದ ಕರೆಂಟ್ I, ಸಿಂಪ್ಲಿ ನಥಿಂಗ್ ಎಲ್ಸ್. ದರ್ಫೋರ್ B ಈಸ್ ಪ್ರಪೋರ್ಷನಲ್ ಟು I ಅಂತ ಹೇಳ್ಬೋದು, ಆರ್ I ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗೋದು ನಿಯರ್ ಬೈ ಕಾಯಿಲಿಗೆ ಏನಾಗುತ್ತೆ, ಫ್ಲಕ್ಸ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಆಗುತ್ತೆ.
ನೋಡಿ ಐ ಇನ್ಕ್ರೀಸ್ ಆದರೆ ಇದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಕ್ರೀಸ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಈಗ ನಿಯರ್ ಬೈ ಕಾಯಿಲ್ ಇದೆಯಲ್ಲ, ಇದಕ್ಕೆ ಪ್ಲಕ್ಸ್ ಏನಾಗುತ್ತೆ, ಪ್ಲಕ್ಸ್ ಇನ್ಕ್ರೀಸ್ ಆಗುತ್ತೆ. ಐ ಡಿಕ್ರೀಸ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಕ್ರೀಸ್ ಆಗುತ್ತೆ, ಪ್ಲಕ್ಸ್ ಡಿಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಐ ಈಸ್ ಪ್ರಪೋರ್ಷನಲ್ ಟು ಬಿ ಅಥವಾ ಬಿ ಈಸ್ ಪ್ರಪೋರ್ಷನಲ್ ಟು ಐ ಆ್ಯಂಡ್ ಬಿ ಈಸ್ ಆಲ್ಸೋ ಪ್ರಪೋರ್ಷನಲ್ ಟು ಫೈ. ಯಾಕೆಂದರೆ ಫೀಲ್ಡ್ ಜಾಸ್ತಿ ಇದ್ದರೆ ಫ್ಲಕ್ಸ್ ಜಾಸ್ತಿ ಇರುತ್ತೆ, ಫೀಲ್ಡ್ ಕಡಿಮೆ ಇದ್ದರೆ ಫ್ಲಕ್ಸ್ ಕಡಿಮೆ ಇರುತ್ತೆ. ಹಾಗಾಗಿ ಏನಾಯಿತು, ಆಸ್ ಬಿ ಇನ್ಕ್ರೀಸಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಆಲ್ಸೋ ಇನ್ಕ್ರೀಸಸ್. ಸೊ ಫೈ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡು ಜಾಸ್ತಿ ಆಗುತ್ತೆ, ಕರೆಂಟಿಂದನೇ ಫ್ಲಕ್ಸ್ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ದಂಗೆ ಆಯಿತು. ಆದರೆ ಸುತ್ತಾಗಿ ಹೇಳೋದಾದ್ರೆ ಏನಾಯಿತು, ಕರೆಂಟಿಂದ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡಿಂದ ಫ್ಲಕ್ಸ್ ಜಾಸ್ತಿ ಆಗುತ್ತೆ. ಈ ಕಾಯಿಲಿಗೆ ಸಂಬಂಧಪಟ್ಟು ಮಾತಾಡೋದಾದರೆ ಅದೆರಡು ಬಿಟ್ಟು ಡೈರೆಕ್ಟ್ ಹೇಳೋದಾದರೆ ಕರೆಂಟಿಂದ ಫ್ಲಕ್ಸ್ ವೇರಿ ಆಗುತ್ತೆ, ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ಹಾಗಾಗಿ ನಾವೇನು ಹೇಳ್ಬೋದು ಅಂದರೆ ಫೈ ಈಸ್ ಪ್ರಪೋರ್ಷನಲ್ ಟು ಐ. ಫೈ ಅನ್ನೋದೇನು ಅಂದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈಸ್ ಪ್ರಪೋರ್ಷನಲ್ ಟು ಕರೆಂಟ್ ಇನ್ ದ ಕಾಯಿಲ್. ಕಾಯಿಲಲ್ಲಿ ಏನು ಕರೆಂಟ್ ಇದೆ, ಇದು ನಾನು ಹೇಳ್ತಾ ಇರೋ ಕರೆಂಟು ನಾವು ಎಕ್ಸ್ಟರ್ನಲ್ ಹಾಕಿರುವಂಥ ಕರೆಂಟ್, ಇಂಡ್ಯೂಸ್ಡ್ ಅಲ್ಲ. ಇಂಡ್ಯೂಸ್ಡ್ ಎಲ್ಲಾಗುತ್ತೆ, ಈ ಕಾಯಿಲಲ್ಲಿ ಆಗುತ್ತೆ. ಬಟ್ ಅದು ಬೇಡ ನಮಗೆ. ನಾವು ಈಗ ಮಾತಾಡ್ತಾ ಇರೋದು ಕರೆಂಟ್ ಫ್ಲೋ ಆಗ್ತಾ ಇರುವಂಥ ಕಂಡಕ್ಟ್ರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಅಥವಾ ಕಡಿಮೆ ಆಗೋದು ಕರೆಂಟ್ ಮೇಲೆ ಡಿಪೆಂಡ್ ಇದೆ ಅಂತೇಳಿ ನಾನು ಹೇಳಿದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಯಾವುದು ಜಾಸ್ತಿ ಅಥವಾ ಕಡಿಮೆ ಅಂದರೆ ಏನಾಯಿತು, ಫ್ಲಕ್ಸ್ ಜಾಸ್ತಿ ಆಯಿತು ಇಲ್ಲ ಕಡಿಮೆ ಆಯಿತು ಅಂತ ಹೇಳ್ಬೋದು. ಹಾಗಾಗಿ ಫ್ಲಕ್ಸ್ ಅನ್ನೋದು ಏನಾಯಿತು ಅಂದರೆ ಇಟ್ ಡಿಪೆಂಡ್ಸ್ ಅಪಾನ್ ದ ಕರೆಂಟ್ ಐ. ಸೊ ಫ್ಲಕ್ಸ್ ಈಸ್ ಫೈ ಈಸ್ ಪ್ರಪೋರ್ಷನಲ್ ಟು ಐ ಅಂತೀವಿ ನಾವು. ಈಗ ಏನಾಯಿತು ಕೇಳಿದರೆ, ಈ ಒಂದು ಕಾಯಿಲಿಗೆ ಫ್ಲಕ್ಸ್ ಲಿಂಕ್ ಆಗಿರೋದನ್ನು ನಾನು ಫೈ ಅಂತ ತಗೊಂಡೆ. ಸಪೋಸ್ ನಾನೀಗ ಏನು ಮಾಡ್ತೀನಿ ಕೇಳಿದರೆ, ಒಂದು ಲಾರ್ಜ್ ನಂಬರ್ ಆಫ್ ಟರ್ನ್ಸನ್ನು ಹಾಕ್ತೇನೆ. ಒಂದು ಲಾಂಗ್ ವೈರ್ ತಗೊಂಡು ಟರ್ನ್ಸ್ ಆಗ್ತಾ ಹೋಗೋದು. ಸೊ ಲಾರ್ಜ್ ನಂಬರ್ ಆಫ್ ಟರ್ನ್ಸ್. ಆವಾಗ ಏನಾಯಿತು ಕೇಳಿದರೆ, ಆ ಟರ್ನ್ಸ್ ಜಾಸ್ತಿ ಆದಾಗ, ಸೊ ಈಚ್ ಲೂಪ್ ನೋಡಿ, ಇಲ್ಲಿ ಆ ಟರ್ನ್ಸ್ ಜಾಸ್ತಿ ಆದಾಗ ಪ್ರತಿಯೊಂದರಲ್ಲೂ ಡೈರೆಕ್ಷನ್ ಆಫ್ ದ ಕರೆಂಟ್ ಸೇಮ್ ಇರ್ತದೆ, ಎಲ್ಲ ಹೌದು. ಬಟ್ ಪ್ರತಿ ಒಂದರ ಇಂಡ್ಯೂಸ್ಡ್ ಇ ಎಮ್ ಎಫ್ ಇನ್ನೊಂದ್ರ ಜೊತೆಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಕರೆಕ್ಟಾ? ಅಂದರೆ ಫ್ಲಕ್ಸ್ ಅನ್ನೋದು ಏನಾಗಿದೆ, ಲಿಂಕ್ಡ್ ವಿತ್ ಆಲ್ ದೀಸ್ ಕಾಯಿಲ್. ಎನ್ ನಂಬರ್ ಆಫ್ ಕಾಯಿಲ್ ಇದೆ ಅಂದ್ಕೊಳ್ಳಿ. ಒಂದು ಫ್ಲಕ್ಸಿಂದ ಇದು ಫ್ಲಕ್ಸ್ ಡ್ಯೂ ಟು ಒಂದು ಕಾಯಿಲ್ ಅಂದ್ಕೊಳ್ಳೋಣ. ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್. ಎರಡಿದ್ದಾಗ ಏನು ಮಾಡ್ಬೋದು ನಾವು ಫ್ಲಕ್ಸನ್ನು? ಫ್ಲಕ್ಸ್ ಎಷ್ಟು ಲಿಂಕ್ ಆಗಿದೆ ಅಂತೀವಿ ನಾವು? 2 × 5. ಅದೇ 3 ಕಾಯಿಲ್ಸ್ ಇದ್ದರೆ 3 × 5 ಅಂತೀವಿ. ಕರೆಕ್ಟಾ? ಸಪೋಸ್ ಎನ್ ನಂಬರ್ ಆಫ್ ಕಾಯಿಲ್ಸ್ ಇದೆ ಅಂದ್ಕೊಳ್ಳಿ, ಈ ಥರ ಎನ್ ನಂಬರ್ ಆಫ್ ಲೂಪ್ಸ್ ಇದೆ ಅಂದ್ಕೊಳ್ಳಿ. ಸೊ N5 ಅಲ್ವಾ ಟೋಟಲ್ ಫ್ಲಕ್ಸ್ ಲಿಂಕ್ಡ್ ವಿತ್ ದಿಸ್ ಕಾಯಿಲ್. ಸೊ ಹಾಗಾಗಿ ನಾವೇನು ಹೇಳೋದು, ಫಾರ್ ಎ ಕ್ಲೋಸ್ಲಿ ಒಂದು ಕಾಯಿಲ್ ಆಫ್ N ಟರ್ನ್ಸ್ ಟೋಟಲ್ ಫ್ಲಕ್ಸ್ ಈಸ್ N5. ಟೋಟಲ್ ಫ್ಲಕ್ಸ್ ಏನಾಗಿರ್ತದೆ, N × 5 ಅಂತೀವಿ. Therefore N5 ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ. ಈ ಇಂಥ ಕೇಸ್ಗಳು ಬಂದಾಗ, ಸೊಲೆನಾಯ್ಡ್ ಅಂತ ಎಕ್ಸಾಂಪಲ್ ತಗೊಳ್ಳಿ. ಅಂಥ ಸೊಲೆನಾಯ್ಡ್ಗಳಲ್ಲಿ ಬಂದಾಗ ನಂಬರ್ ಆಫ್ ಟರ್ನ್ಸ್ ಅನ್ನೋದು ಇಂಪಾರ್ಟೆಂಟು. ಸೊ N ಟರ್ನ್ಸ್ ಇದೆ ಅಂದರೆ N × 5 ಈಸ್ ಪ್ರಪೋರ್ಷನಲ್ ಟು ಐ ಅಂತ ಹೇಳ್ತೀವಿ ನಾವು. ಓಕೆ, ಇಲ್ಲಿವರೆಗೆ ಕ್ಲಿಯರ್ ಇದೆ ಅನ್ಕೋತೀನಿ. ಸೊ N × 5 ಈಸ್ ಪ್ರಪೋರ್ಷನಲ್ ಟು ಐ. ಇಲ್ಲಿ ಪ್ರಪೋರ್ಷನಲಿಟಿ ತೆಗಿಬೇಕಂದ್ರೆ ನಾವೇನು ಮಾಡಬೇಕು ಗೊತ್ತೇ ಇದೆ ನಿಮಗೆ, ಒಂದು ಕಾನ್ಸ್ಟೆಂಟನ್ನು ಹಾಕಬೇಕು. ಸೊ ಆ ಕಾನ್ಸ್ಟೆಂಟ್ ಏನು ಹಾಕ್ತಿರಲ್ಲ ನೀವು, ಆ ಕಾನ್ಸ್ಟೆಂಟಿಗೆ ಇಂಡಕ್ಟನ್ಸ್ ಅಂತ ಕರೀತಾರೆ. ಅಷ್ಟೇ. ಇಂಡಕ್ಟನ್ಸ್ ಅನ್ನೋದೇನು ಕೇಳಿದರೆ, ಈ ಎರಡರ ಮಧ್ಯದ ರಿಲೇಷನ್ ಇದೆಯಲ್ಲ, ಫ್ಲಕ್ಸ್ ಮತ್ತು ಕರೆಂಟಿನ ಮಧ್ಯದ ರಿಲೇಷನ್ಗೆ ನಾವು ಒಂದು ಕಾನ್ಸ್ಟೆಂಟನ್ನು ಯೂಸ್ ಮಾಡ್ತೀವಲ್ಲ, ಆ ಕಾನ್ಸ್ಟೆಂಟಿಗೆ ನಾವು ಇಂಡಕ್ಟನ್ಸ್ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಓಕೆ. ಸೊ ಹಾಗಾಗಿ ಇಂಡಕ್ಟನ್ಸ್ ಅನ್ನೋದು ಏನು ಕೇಳಿದರೆ ನೋಡಿ, ಅದೊಂದು ನಾವು ಕಾನ್ಸ್ಟೆಂಟ್, ಅದು ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಜಾಮೆಟ್ರಿ ಆಫ್ ದ ಕಾಯಿಲ್. ನೀವು ಕಾಯಿಲಿನ ರೇಡಿಯಸ್ಸು, ಕಾಯಿಲಿನ ಲೆಂತ್, ಇದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಮಟೀರಿಯಲ್ ಆಫ್ ದ ಕಾಯಿಲ್, ಯಾವುದರಿಂದ ಮಾಡಿರ್ತೀರಿ ಅನ್ನೋದು ಕೂಡ ಕನ್ಸಿಡರ್ ಆಗುತ್ತೆ. ಆ್ಯಂಡ್ ಇಂಟ್ರೆನ್ಸಿಕ್ ಮಟೀರಿಯಲ್ ಪ್ರಾಪರ್ಟೀಸ್, ಮಟೀರಿಯಲ್ನ ಇಂಟ್ರೆನ್ಸಿಕ್ ಪ್ರಾಪರ್ಟೀಸ್ ಮೇಲೆ ಡಿಪೆಂಡ್ ಆಗಿದೆ. ನೀವು ಹೇಳ್ಬೋದು, ಇಲ್ಲ ಸರ್ ಇದು ಇಟ್ ಡಿಪೆಂಡ್ಸ್ ಅಪಾನ್ ದ, ಹಿಂದಿನ ರಿಲೇಷನ್ಗೆ ಹೋಗಿ, ಇಟ್ ಡಿಪೆಂಡ್ಸ್ ಅಪಾನ್ ದ ನಂಬರ್ ಆಫ್ ಟರ್ನ್ಸ್, ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಲಕ್ಸ್ ಲಿಂಕ್ಡ್ ವಿತ್, ಡಿಪೆಂಡ್ಸ್ ಅಪಾನ್ ದ ಕರೆಂಟ್. ನೋ, ಹಾಗಲ್ಲ. ನೀವು ಆ ರೀತಿ ಇಲ್ಲಿ ಕಾನ್ಸ್ಟೆಂಟ್ಗೆ ನಾವೊಂದು ಹಾಕಿದೆ ಅಂದರೆ, ಸರ್ ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಲಕ್ಸ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಅಪಾನ್ ದ ಕರೆಂಟ್ ಅಂದರೆ ತಪ್ಪಾಗುತ್ತೆ. ಯಾಕೆ ನೋಡಿ ಹೇಳ್ತೇನೆ ನಿಮಗೆ. ನೀವು ಓಮ್ಸ್ ಲಾವನ್ನು ಯೂಸ್ ಮಾಡ್ತೀರಿ. ಓಮ್ಸ್ ಲಾದಲ್ಲಿ ಏನಂತೀರಿ, V = IR ಅಂತ ಹೇಳ್ತೀರಿ. ಕರೆಕ್ಟಾ? V = IR, R = V/I. ಈಗ ಹೇಳಿ, R ಅಂದರೆ ಏನು? ರೆಸಿಸ್ಟೆನ್ಸ್. ಸೊ R ಅನ್ನೋದು = V/I ಆದರೆ, V ಇನ್ಕ್ರೀಸ್ ಮಾಡಿದ್ರೆ R ಇನ್ಕ್ರೀಸ್ ಆಗುತ್ತಾ? ಸರಿ ನೋಡ್ಕೊಳ್ಳಿ, ಓಮ್ಸ್ ಲಾ ನಿಮ್ಮ ಕಣ್ಣೆದುರಿಗೆ ಇದೆ. V = IR, R = V/I.
ಈಗ ನಾನು ಕೇಳ್ತಾ ಇರೋ ಕ್ವಶನ್ಸು ವಿ ನ್ಯೂಮರೇಟ್ರಲ್ಲಿದೆ, ಐ ಡಿನಾಮಿನೇಟ್ರಲ್ಲಿದೆ. ನೀವು ಐಯನ್ನು ಡಿಕ್ರೀಸ್ ಮಾಡಿದ್ರೆ ಆರ್ ವ್ಯಾಲ್ಯೂ ಚೇಂಜ್ ಆಗುತ್ತಾ? ವಿಯನ್ನು ಇನ್ಕ್ರೀಸ್ ಮಾಡಿದ್ರೆ ಆರ್ ವ್ಯಾಲ್ಯೂ ಚೇಂಜ್ ಆಗುತ್ತಾ? ಇಲ್ಲ. ಆರ್ ವ್ಯಾಲ್ಯೂ ಬೇರೆಯೇ. ರೆಸಿಸ್ಟೆನ್ಸ್ ಅನ್ನೋದು ಇಂಟ್ರೆನ್ಸಿಕ್ ಪ್ರಾಪರ್ಟಿ. ಸೊ ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎ ಬೈ ಎಲ್ ಅಂತ ನೀವು ಏನು ಫೈಂಡ್ ಔಟ್ ಮಾಡ್ತೀರಿ, ದಟ್ ಈಸ್ ರೆಸಿಸ್ಟೆನ್ಸ್. ಹಾಗೆ ರೆಸಿಸ್ಟೆನ್ಸ್ ಹೇಗೋ ಇಲ್ಲಿ ಅದೇ ರೀತಿ. ಇನ್ನು ಕೆಪಾಸಿಟಿ ವಿಷಯಕ್ಕೆ ಬಂದರೂ ಕೂಡ ಕೆಪಾಸಿಟರ್ಸಲ್ಲಿ ನೋಡಿ, ಇಟ್ ಡಿಪೆಂಡ್ಸ್ ಅಪಾನ್ ದ ಜಾಮೆಟ್ರಿ, ಪ್ಲೇಟ್ ಸಪರೇಷನು, ಏರಿಯಾ ಆಫ್ ದ ಪ್ಲೇಟು ಆ್ಯಂಡ್ ಮೀಡಿಯಮ್, ಡೈಎಲೆಕ್ಟ್ರಿಕ್ ಮೀಡಿಯಮ್ ಯಾವುದು ಇಂಟ್ರೊಡ್ಯೂಸ್ ಮಾಡ್ತೀರಿ ಅನ್ನುವಂಥದ್ದು. ಇಟ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಚಾರ್ಜ್ ಆರ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅರ್ಥ ಆಗುತ್ತೆ ಹೇಳೋದು. ಹಾಗೆ ಇಂಡಕ್ಟೆನ್ಸ್ ಅನ್ನೋದು ಏನು ಕೇಳಿದರೆ ಇಸ್ ಅನ್ ಇಂಟ್ರೆನ್ಸಿಕ್, ಡಿಪೆಂಡ್ಸ್ ಓನ್ಲಿ ಆನ್ ಜಾಮೆಟ್ರಿ ಆಫ್ ದ ಕಾಯಿಲ್ ಆ್ಯಂಡ್ ಇಂಟ್ರೆನ್ಸಿಕ್ ಮಟೀರಿಯಲ್ ಪ್ರಾಪರ್ಟೀಸ್. ಇದ್ರ ಮೇಲೆ ಡಿಪೆಂಡ್ ಆಗಿದೆ. ಇಟ್ಸ್ ಡಸ್ ನಾಟ್ ಡಿಪೆಂಡ್ ಅಪಾನ್ ದ ಫ್ಲಕ್ಸ್ ಆರ್ ಕರೆಂಟ್ ಇನ್ ದ ಕಾಯಿಲ್. ಅದಕ್ಕೆ ಯಾವುದಕ್ಕೂ ಸಂಬಂಧಪಟ್ಟಿದ್ದಲ್ಲ ಇದು ಅನ್ನುವಂಥದ್ದು. ನೆಕ್ಸ್ಟ್ ಏನು ಕೇಳಿದರೆ ಇಂಡಕ್ಟೆನ್ಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಇಂಡಕ್ಟೆನ್ಸ್ ಅನ್ನೋದು ಒಂದು ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ಇಟ್ಸ್ ಡೈಮೆನ್ಷನ್ ಈಸ್ ಎಮ್ ಎಲ್ ಸ್ಕ್ವೇರ್ ಟಿ ಮೈನಸ್ ಟು ಎ ಮೈನಸ್ ಟು ಅಂತ ತಗೋತೀವಿ. ಸೊ ಇದರ ಫೈಂಡ್ ಔಟ್ ಮಾಡೋದು ಸುಲಭ. ನೀವು ಡೈಮೆನ್ಷನ್ ಅನಲೈಸಿಸ್ ಎಲ್ಲ ಮಾಡಿದ್ರಿ, ಹೌ ಟು ಫೈಂಡ್ ದ ಡೈಮೆನ್ಷನ್ ಗೊತ್ತಿದೆ ನಿಮಗೆ. ಸೊ ಆ ಎಕ್ಸ್ಪ್ರೆಷನ್ದಲ್ಲಿ ಏನಿದೆ, ಸೊ ಕಾನ್ಸ್ಟೆಂಟ್ ಈಕ್ವಲ್ಸ್ ಟು ಫೈ ಡಿವೈಡ್ ಬೈ ಎನ್, ಐ ಬರುತ್ತೆ. ಫೈ ಅಂದರೆ ಫ್ಲಕ್ಸ್, ಐ ಅಂದರೆ ಕರೆಂಟು. ಸೊ ಅದರ ಡೈಮೆನ್ಷನ್ ಹಾಕ್ಕೊಂಡ್ರೆ ನಮ್ಗೆ ಈ ಡೈಮೆನ್ಷನ್ ಈಸಿಯಾಗಿ ಸಿಗುತ್ತೆ. ಇನ್ನು ಇದ್ರ ಎಸ್ ಐ ಯೂನಿಟ್ ಇದೆಯಲ್ಲ ಇಂಡಕ್ಟೆನ್ಸಿಂದ, ಇದರ ಎಸ್ ಐ ಯೂನಿಟನ್ನು ಹೆನ್ರಿ ಅಂತ ಕರೀತಾರೆ. ಇಸ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಆ್ಯಂಡ್ ಡಿನೋಟೆಡ್ ಬೈ ಎಚ್, ಕ್ಯಾಪಿಟಲ್ ಎಚ್ ಇಂದ ಡಿನೋಟ್ ಮಾಡ್ತಾರೆ. ಇಲ್ಲೊಂದು ಜೆಡ್ ಹಾಕಿದರೆ ಬೇರೆ ಆಗಿಬಿಡುತ್ತೆ, ಹರ್ಜ್ ಆಗೋಗುತ್ತೆ. ಅದಲ್ಲ ನಾನು ಮಾತಾಡ್ತಿರೋದು, ಹೆನ್ರಿ ಅಂತೇಳಿ. ಸೊ ಯೂಶ್ವಲಿ ಕ್ಯಾಪಿಟಲ್ ಎಚ್ ಮಾತ್ರ ಬರೆದ್ರೆ, ಅದಕ್ಕೆ ನಾವು ಹೆನ್ರಿ ಅಂತ ಕರಿತೀವಿ. ಸೊ ಇಟ್ ಈಸ್ ಯೂಸ್ ಟು ಮೆಜರ್ ದ ಇಂಡಕ್ಟೆನ್ಸ್. ನೆನಪಿರಲಿ, ಇಂಡಕ್ಟೆನ್ಸ್ನ ಅಳತೆ ಮಾಡೋಕ್ಕೆ, ನೀವು ರೆಸಿಸ್ಟೆನ್ಸನ್ನು ಅಳತೆ ಮಾಡೋಕ್ಕೆ ಓಮ್ ಅಂತೀರಿ, ಕೆಪಾಸಿಟೆನ್ಸನ್ನು ಅಳತೆ ಮಾಡೋಕ್ಕೆ ಫ್ಯಾರಡ್ ಅಂತೀರಿ. ಹಾಗೆ ಇಂಡಕ್ಟೆನ್ಸನ್ನು ಅಳತೆ ಮಾಡೋಕ್ಕೆ ಹೆನ್ರಿ ಅಂತ ಯೂಸ್ ಮಾಡ್ತೀರಿ. ಓಕೆ, ನೆಕ್ಸ್ಟ್ ಒಂದು ಡೆರಿವೇಷನ್ಗೆ ಹೋಗೋಣ ನಾವು. ಈ ಡೆರಿವೇಷನನ್ನು ಸ್ಟಾರ್ಟಿಂಗಿಂದ ಭಾಳ ಕೇರ್ಫುಲ್ಲಾಗಿ ನೋಡ್ತಾ ಹೋಗಬೇಕು. ಎಲ್ಲೂ ಮರ್ತೋಯ್ತು ಅನ್ನೋಕೆ ಆಗಬಾರ್ದು. ಬೇಕಾದರೆ ಪೆನ್ನು ಪೇಪರ್ ಹಿಡ್ಕೊಳ್ಳಿ, ನಾನು ಹೇಳ್ತಾ ಹೋಗ್ತೇನೆ ಏನು ಅಂತೇಳಿ. ಭಾಳ ಸಿಂಪಲ್ ಆಗಿದೆ. ನೀವು ಅದನ್ನು ಬಿಟ್ಟು ನೋಡಿದರೆ ಅರ್ಥ ಆಗೋದಿಲ್ಲ, ಅಷ್ಟೇ ನಾನು ಹೇಳೋದು. ಇಲ್ಲಿ ನಾವೀಗ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂದರೆ ಏನು ಅನ್ನುವಂಥದ್ದು ಭಾಳ ಹಿಂದಿನ ಎಕ್ಸ್ಪೆರಿಮೆಂಟ್ಗಳಲ್ಲೆಲ್ಲ ನಾವು ಹೆನ್ರಿ ಆ್ಯಂಡ್ ಫ್ಯಾರಡೆ ಎಕ್ಸ್ಪೆರಿಮೆಂಟ್, ಒಂದು ಕಾಯಿಲಲ್ಲಿ ಕರೆಂಟನ್ನು ವೇರಿ ಮಾಡ್ತಿದ್ವಿ, ನಾವು ಚೇಂಜ್ ಮಾಡ್ತಿದ್ವಿ. ಸ್ವಿಚ್ ಆನ್ ಮಾಡಿದ್ವಿ, ಕರೆಂಟ್ ಇನ್ಕ್ರೀಸ್ ಆಯಿತು. ಸ್ವಿಚ್ ಆಫ್ ಮಾಡಿದ್ವಿ, ಕರೆಂಟ್ ಡಿಕ್ರೀಸ್ ಆಯಿತು. ಇನ್ನೊಂದು ಕಾಯಿಲಲ್ಲಿ ನಮಗೇನಾಯಿತು, ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಾಯಿತ್ತು. ಸೊ ಈ ಒಂದು ಇಫೆಕ್ಟಿಗೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಅಂದರೆ ಏನರ್ಥ, ನಾವು ಕರೆಂಟನ್ನು ಇನ್ಕ್ರೀಸ್ ಆರ್ ಡಿಕ್ರೀಸ್ ಅಥವಾ ಸಿಂಪ್ಲಿ ಕರೆಂಟನ್ನು ಚೇಂಜ್ ಮಾಡಿದರೆ, ಒಂದು ಕಾಯಿಲಲ್ಲಿ ಕರೆಂಟನ್ನು ಚೇಂಜ್ ಮಾಡಿದರೆ ನೇಬರಿಂಗ್ ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗುತ್ತಲ್ವ, ಇದಕ್ಕೆ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರೀತಾರೆ. ಇದು ಭಾಳ ಜನರಲ್ಲಾಗಿ ನಾವು ಎಕ್ಸಾಂಪಲ್ ಹೇಳೋದಾದರೆ, ಯಾರೋ ಇಬ್ಬರು ಕೂತ್ಕೊಂಡಿದ್ರು ಅಂದ್ಕೊಳ್ಳಿ, ಒಬ್ಬ ತುಂಬ ನೋಟ್ಬುಕ್ ತೆಗೆದು ಓದ್ಲಿಕ್ಕೆ ಶುರು ಮಾಡ್ದೆ ಅಂದ್ಕೊಳ್ಳಿ. ಅವನೇನು ನಿಮ್ಮ ಪಕ್ಕದಲ್ಲಿರೋನಿಗೆ ಹೇಳಿಲ್ಲ ಓದೋ, ನೀನು ಓದೋನಿಲ್ಲ, ಬಟ್ ಹಿ ಹಿಮ್ಸೆಲ್ಫ್ ಈಸ್ ರೀಡಿಂಗ್, ಕರೆಕ್ಟಾ? ಈ ಪಕ್ಕದಲ್ಲಿರೋನಿಗೆ ಏನೆನ್ಸು, ನಾನು ಓದಬೇಕು, ಯಾಕೆ ಹೀಗೆ ಸುಮ್ಮನೆ ಕೂತ್ಕೊಳ್ಳಿ ಅಂಥೇಳಿ ಅವನು ಸ್ಟಾರ್ಟ್ ಮಾಡ್ತಾನೆ. ಇದು ಮ್ಯೂಚುವಲ್ ಇಂಡಕ್ಟೆನ್ಸು. ಅಂದರೆ ಇಲ್ಲಿ ಏನು ಕೇಳಿದರೆ, ಇನ್ನೊಂದು ಕಾಯಿಲು ರೀಸನ್ನು, ಬಟ್ ದರ್ ಈಸ್ ನೋ ಎನಿ ಡೈರೆಕ್ಟ್ ಲಿಂಕ್. ಆ ರೀತಿ ನೇರ ಲಿಂಕ್ ಇರಲಿಲ್ಲ. ಒಂದು ಕಾಯಿಲಲ್ಲಿ ಕರೆಂಟು ಚೇಂಜ್ ಆಗ್ತಾಯಿದೆ, ಇನ್ನೊಂದು ಕಾಯಿಲಲ್ಲಿ ಇ ಎಮ್ ಎಫ್ ಇಂಡ್ಯೂಸ್ ಆಗ್ತಾಯಿದೆ. ನೀವು ಅದಕ್ಕೊಂದು ಕನೆಕ್ಟ್ ಮಾಡಿದ್ರೆ, ಒಂದು ರೆಜಿಸ್ಟರ್ ಕನೆಕ್ಟ್ ಮಾಡಿದರೆ ಕರೆಂಟ್ ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಕ್ಕೆ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಓಕೆ, ನಾವೀಗ ಡೆರಿವೇಷನ್ ಪಾರ್ಟಿಗೆ ಹೋಗುವ. ಮೇನ್ ಇಂಪಾರ್ಟೆಂಟ್ ಏನೇನು ನೆನ್ಪಿಟ್ಕೋಬೇಕು ಹೇಳ್ತಾ ಹೋಗ್ತೇನೆ, ಹಾಗೆಯೇ ಫಾಲೋ ಮಾಡ್ತಾ ಬನ್ನಿ, ಗೊತ್ತಾಗುತ್ತೆ. ಕನ್ಸಿಡರ್ 2 ಲಾಂಗ್ ಕೋಆಕ್ಸಿಯಲ್ ಸೊಲೆನೈಡ್ಸ್ S1 ಆ್ಯಂಡ್ S2 ಅಂತೇಳಿ. 2 ಸೊಲೆನೈಡ್ಗಳಿವೆ ಇಲ್ಲಿ. ಒಂದು ಕಲರ್ ಗೊತ್ತಾಗುತ್ತೆ ನಿಮಗೆ, ಇದು S2 ಅಂತ ತೊಗೊಂಡಿದ್ವಿ. ಇನ್ನೊಂದು ಕಲರಲ್ಲಿದೆ ನೋಡಿ, ಬ್ಲೂ ಕಲರಲ್ಲಿ, ಇದನ್ನು S1 ಅಂತ ತೊಗೊಂಡು 2 ಕಾಯಿಲ್ಗಳಿವೆ. ಮತ್ತು ಅದು ಲಾಂಗ್ ಸೊಲೆನೈಡು. ಸೊ ಲಾಂಗ್ ಅಂದರೆ ಅದ್ರ ಉದ್ದ ತುಂಬ ಜಾಸ್ತಿ ಇದೆ ಅಂತೇಳಿ. ಅದಕ್ಕೆ ಒಂದು ನೀವು ಸೊಲೆನೈಡಿನ ಡೆರಿವೇಷನ್ನು ಮಾಡುವಾಗ ಅಲ್ಲಿ ನೋಡಿರ್ಬೋದು. ಸೊ ಇನ್ಫೈನೈಟ್ ಲೆಂತ್ ಅಂತ ತಗೋತೀವಿ ನಾವು, ಯಾಕೆಂದರೆ ಎಡ್ಜ್ ಕರೆಕ್ಷನ್ಸ್ ಬರೋದಿಲ್ಲ ನಮಗೆ. ಎಂಡ್ ಕರೆಕ್ಷನ್ ಇದೆಯಲ್ಲ, ಎಂಡ್ ಕರೆಕ್ಷನ್ಸ್ ಬರೋದಿಲ್ಲ. ಸೊಲೆನೈಡ್ನ ಮ್ಯಾಗ್ನೆಟಿಕ್ ಫೀಲ್ಡ್ನ ಡೆರಿವೇಷನ್ ಮಾಡುವಾಗ ಇನ್ಫೈನೈಟ್ಲಿ ಲಾಂಗ್ ಅಂದ್ಬಿಡ್ತೀವಿ. ಆವಾಗ ಏನಾಗುತ್ತೆ ಕೇಳಿದರೆ, ಎಂಡಲ್ಲಿ ನಾವು ಕರೆಕ್ಷನ್ ಮಾಡೋ ಅಗತ್ಯ ಇರೋದಿಲ್ಲ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಯೂನಿಫಾರ್ಮ್ ಇನ್ಸೈಡ್ ದ ಸೊಲೆನೈಡ್ ಅಂತ ತೊಗೊಂಡ್ಬಿಡ್ತೀವಿ. ಇಲ್ಲೂ ಅಂಥದ್ದು ಈಸಿ ಆಗಲಿ ಅಂತಲೇ ನಾವು ಹಾಗೆ ಲಾಂಗ್ ಸೊಲೆನೈಡ್ ಅಂತ ತೊಗೊಂಡಿರೋದು. ಸೊ ಈಗ ನೆನಪಿರಲಿ, S1 ಅನ್ನೋದು ಸ್ಮಾಲರ್ ಒನ್, ಅದು ಒಳಗಡೆ ಇದೆ, ಇನ್ಸೈಡ್ ದ S2 ಸ್ವಲ್ಪ ದೊಡ್ಡ ಕಾಯಿಲು ಔಟ್ಸೈಡ್ ಇದೆ. ಇನ್ನೊಂದು ನೋಡಿ, S2 ಕಾಯಿಲಿನ ಒಳಗೆ, S2 ಸೊಲೆನೈಡ್ ಅನ್ನೋಣ ನಾವು. ಇದು ಕಾಯಿಲ್ ಅಂದರೆ ಲಾರ್ಜ್ ನಂಬರ್ ಆಫ್ ಕಾಯಿಲ್ಸ್ ಇದೆ, ಇದರಲ್ಲಿ ಸೊಲೆನೈಡ್ ಅಂತ ಕರೆಯೋಣ.
So S1 smaller one and S2 is larger one and S1 is lying inside the S2. ಓಕೆ, ನಾವು ಇದಕ್ಕೆಲ್ಲ ಕೆಲವು ಮಾರ್ಕ್ಗಳನ್ನು ಮಾಡ್ಕೊಂಬಿಡೋಣ. ಏನು ಅಂದರೆ ನೋಡಿ, ಇನ್ನರ್ ಸೊಲೆನಾಯ್ಡ್ ಇದೆಯಲ್ಲ ಒಳಗಡೆ ಇರುವಂಥದ್ದು, ಸೊ ಅದರ ರೇಡಿಯಸನ್ನು R1, S1 ಇದೆಯಲ್ಲ R1 ರೇಡಿಯಸ್ಸು, ಇದರ ನಂಬರ್ ಆಫ್ ಟರ್ನ್ಸು N1 ಇರಲಿ. ಅದು ಸೇಮ್ ಇರಬೇಕಂತಿಲ್ಲ, S2ದಲ್ಲಿ ಬೇರೆ S1ದಲ್ಲಿ ಬೇರೆ ಇರ್ಬೋದು. ನಂಬರ್ ಆಫ್ ಟರ್ನ್ಸ್ N1 ಮತ್ತು ಕರೆಂಟ್ ಅದರಲ್ಲಿ ಏನಾದರೂ ನಾವು S1ನಲ್ಲಿ ಪಾಸ್ ಮಾಡ್ತೀವಿ ಅಂದರೆ ಕರೆಂಟನ್ನು I1 ಅನ್ನೋಣ. ಅದೇ S2ಗೆ ಬಂದರೆ ರೇಡಿಯಸನ್ನು R2 ಅನ್ನೋಣ. ಇದು ದೊಡ್ಡದಿದೆ ನೋಡಿ ರೇಡಿಯಸ್ಸು. ನಂಬರ್ ಆಫ್ ಟರ್ನ್ಸು N2 ಇದೆ, ಎಷ್ಟೋ ನಂಬರ್ಸ್ ಇರ್ಬೋದು ಅದರಲ್ಲಿ. S2ದಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ರೆ ನಾವು ಫ್ಲೋ ಆಗಿರಬಹುದು, ಇಂಡ್ಯೂಸ್ ಆದಿರೋ ಏನೇ ಆಗಲಿ ಅದನ್ನು I2 ಅಂತ ಮಾರ್ಕ್ ಮಾಡೋಣ. ಇನ್ನು ಇಲ್ಲೊಂದು ಎಕ್ಸ್ಪ್ರೆಷನ್ ಇದೆ ನೋಡಿ, ನಂಬರ್ ಆಫ್ ಟರ್ನ್ಸ್ ಫಾರ್ ಯೂನಿಟ್ ಲೆಂತ್ ಅನ್ನುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಬೇಕಾಗುತ್ತೆ ಇದು. ನಂಬರ್ ಆಫ್ ಟರ್ನ್ಸ್ ಫಾರ್ ಯೂನಿಟ್ ಲೆಂತ್ ಅಂತಾರಲ್ಲ, ಏನು ಕೇಳಿದರೆ ಸ್ಮಾಲ್ ಎನ್ನಿಂದ ಡಿನೋಟ್ ಮಾಡ್ತಾರೆ. ಯೂಸಲಿ ಸ್ಮಾಲ್ ಎನ್ನಿಂದ ಡಿನೋಟ್ ಮಾಡಿದಾಗ ಈ ಎನ್, ಕ್ಯಾಪಿಟಲ್ ಎನ್ ಅಂದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಆ್ಯಂಡ್ ದಿಸ್ ಎಲ್ ಇಸ್ ದ ಲೆಂತ್ ಆಫ್ ದ ಸೊಲೆನಾಯ್ಡ್. ಎಲ್ ಅನ್ನೋದು ಲೆಂತ್ ಆಫ್ ದ ಸೊಲೆನಾಯ್ಡ್. ನಿಮಗೆ ಈ ರೀತಿ ಇದಕ್ಕೆ ನಂಬರ್ ಡೆನ್ಸಿಟಿ ಅಂತಲೂ ಹೇಳ್ತಾರೆ. ನಂಬರ್ ಆಫ್ ಟರ್ನ್ಸ್ ಫಾರ್ ಯೂನಿಟ್ ಲೆಂತ್ ಅಂತ ಕೊಟ್ಟಾಗ, ಸ್ಮಾಲ್ ಎನ್ ಕೊಟ್ಟಾಗ ಇದರ ಅರ್ಥ ಏನು ಕೇಳಿದರೆ ಯೂನಿಟ್ ಕೊಡ್ತಾರೆ. ನಂಬರ್ ಆಫ್ ಟರ್ನ್ಸ್ ಪರ್ ಮೀಟರ್ 500 ಅಥವಾ 50 ಪರ್ ಮೀಟರ್ ಈ ಥರ ಕೊಟ್ಟಾಗ 1 ಮೀಟ್ರಲ್ಲಿ 50 ಟನ್ಸ್ ಇದೆ, ಅಥವಾ 5000 ಪರ್ ಮೀಟರ್ ಅಂತ ಕೊಟ್ಟರೆ 5000 ಟನ್ಸು 1 ಮೀಟ್ರಲ್ಲಿ ಇದೆ ಅಂತ ಅರ್ಥ. ನೀವಲ್ಲಿ ಕ್ಯಾಲ್ಕುಲೇಷನ್ ಮಾಡುವಾಗ ಅರ್ಧ ಮೀಟರ್ ಅಂತ ಕೇಳಿದ್ರೆ ನೀವು ಅದನ್ನು ಡಿವೈಡ್ ಬೈ 2 ನಂಬರ್ ಆಫ್ ಟರ್ನ್ಸಿಗೆ, ಹಾಗೆ ಅದರ ಅರ್ಥ. ಸೊ ಇದು ಈ ರೀತಿ ಯೂಸ್ ಮಾಡ್ತೀವಿ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂತೇಳಿ ನಾವು ಟರ್ಮ್ಗಳನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ನಾವು S1 ಇನ್ನರ್ ಸೊಲೆನಾಯ್ಡ್ಗೆ N1 ಅಂತ ತಗೊಳ್ಳೋಣ, ಔಟರ್ ಸೊಲೆನಾಯ್ಡ್ಗೆ N2 ಅಂತ ತಗೊಳ್ಳೋಣ. ಇದಿಷ್ಟು ಪಾರ್ಟ್ ಕ್ಲಿಯರ್ ಆಯಿತಾ ನಿಮಗೆ? ಜಸ್ಟ್ ಇದರ ಡಿಫ್ರೆಂಟ್ ಪಾರ್ಟ್ಸನ್ನು ನಾನು ಇಲ್ಲಿ ಹೇಳಿದ್ದೇನೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಕ್ಸ್ಪ್ರೆಷನ್ ಫಾರ್ ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಡೆರಿವೇಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಹಾಗಾಗಿ ನಮಗೆ ಯಾವ್ಯಾವ್ದು ಏನು ಅಂತ ನಾವು ಮಾರ್ಕ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ಇಲ್ಲಿ ನಾವೇನು ಮಾಡುವ ಕೇಳಿದರೆ, ವೆನ್ ಕರೆಂಟ್ I2 ಈಸ್ ಇನ್ ಕಾಯಿಲ್ S2 I2 ಕರೆಕ್ಟ್. ಸೊ ಈ ಹೊರಗಿನ ಒಂದು ಕಾಯಿಲ್ ಇದೆಯಲ್ಲ, ಇದರಲ್ಲಿ ಕರೆಂಟ್ ಪಾಸ್ ಮಾಡಿದ್ವಿ ನಾವು, ಆ ಕರೆಂಟಿಗೆ I2 ಅಂತ ಕರೆಯೋಣ. ಫ್ಲಕ್ಸ್ ಲಿಂಕೇಜ್ ಟು S1 ಈಸ್ ಗಿವನ್ ಬೈ, S1ಗೆ ಏನಾಗುತ್ತೆ ನೋಡಿ, ಈಗ ನೀವು ಇದರಲ್ಲಿ ಕರೆಂಟನ್ನು ಪಾಸ್ ಮಾಡಿದಾಗ ಹೊರಗಿನ ಕಾಯಿಲಿಗೆ ಅದರ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಸೊಲೆನಾಯ್ಡಿನ ಎಕ್ಸಾಂಪಲ್ಲು ನೀವೆಲ್ಲ ಸ್ಟಡಿ ಮಾಡಿದಿರಿ. ಸೊ ಇನ್ಸೈಡ್ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಸೆಟಪ್ ಆಗುತ್ತೆ. ಹಾಗಾಗಿ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಯಿತು, S1 ಕಾಯಿಲಿಗೆ ಲಿಂಕ್ ಆಗುತ್ತೆ, ಅಂದರೆ ಪ್ಲಕ್ಸ್ ಲಿಂಕ್ಡ್ ವಿತ್ S1. ಸೊ ಆ ಪ್ಲಕ್ಸ್ ಲಿಂಕೇಜನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡ್ಬೋದು ನೋಡಿ, ಯೂಸಲ್ ಎಕ್ಸ್ಪ್ರೆಷನನ್ನೇ ತೆಗೆದುಕೊಳ್ಳೋಣ. ಯಾವುದು? N1 ಸೊ N1 ಈಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ S1 ಕಾಯಿಲ್. 1 ಈಸ್ ದ ಪ್ಲಕ್ಸ್ ಲಿಂಕ್ಡ್ ವಿತ್ ದ S1. 1 ಅನ್ನೋದೇನು, ಪ್ಲಕ್ಸ್ ಲಿಂಕ್ಡ್ ವಿತ್ ದ S1. ಸೊ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು I ಅಂತ ಬಂದಿತ್ತಲ್ವ ಅಲ್ಲಿ ಇಂಡಕ್ಟೆನ್ಸ್ ಡೆಫಿನೇಷನ್ನಲ್ಲಿ. ನಾವೀಗ ಅಲ್ಲೊಂದು ಕಾನ್ಸ್ಟೆಂಟನ್ನು ಯೂಸ್ ಮಾಡೋಣ, M12 ಅಂತ ಕರೆಯೋಣ. ಈ ಕಾನ್ಸ್ಟೆಂಟನ್ನು ಏನು ಮಾಡಿದೆ ಹೇಳಿ, ನಾನು ಅಲ್ಲಿ N5 ಈಸ್ ಪ್ರಪೋರ್ಷನಲ್ ಟು I ಇತ್ತಲ್ವ, ಅದನ್ನು ತೆಗೆದು ಒಂದು ಕಾನ್ಸ್ಟೆಂಟನ್ನು ಹಾಕಿದ್ದೇನೆ. ಸೊ N1 ಈಕ್ವಲ್ಸ್ ಟು M12 ಇಂಟು I2 ಅಂತೇಳಿ. ಸೊ ಈಗ ಇಲ್ಲಿ ಏನಾಯಿತು ಕೇಳಿದರೆ, ಈ M12 ಅನ್ನೋದೇನು ಇಸ್ ಎ ಮ್ಯೂಚುವಲ್ ಇಂಡಕ್ಟೆನ್ಸ್. ಇದಕ್ಕೊಂದು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಿ. ಸಮ್ಟೈಮ್ಸ್ ಕೋಯಿಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತಲೂ ಕರೀತಾರೆ. ಈ 12 ಅಂತ ಮಾರ್ಕ್ ಮಾಡಿರೋದು ಅರ್ಥ ಏನು ಕೇಳಿದರೆ, ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಸೊಲೆನಾಯ್ಡ್ S1. ಸೊಲೆನಾಯ್ಡ್ S1 ಬಗ್ಗೆ ಮಾತಾಡ್ತಿದ್ದೀವಿ ನಾವು, ಇದರಲ್ಲಿ ಫ್ಲಕ್ಸ್ ಲಿಂಕ್ ಆಗ್ತಾ ಇದೆ. ಸೊ ಆಫ್ ಸೊಲೆನಾಯ್ಡ್ S1 ವಿತ್ ರಿಸ್ಪೆಕ್ಟ್ ಟು S2. ಎರಡನೇ ಕಾಯಿಲಿಗೆ ಸಂಬಂಧಪಟ್ಟಂತೆ ಇದರ ಮ್ಯೂಚುವಲ್ ಇಂಡಕ್ಟೆನ್ಸ್ ಎಷ್ಟು ನೀವು ಹೇಳ್ಬೋದು. ಸರ್ ಒಂದೇ ಕಾಯಿಲಿಗೆ ಹೇಳ್ಬೋದಲ್ಲ ಅಂತ. ಇಲ್ಲ, ಒಂದು ಕಾಯಿಲಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇನ್ನೊಂದು ಕಾಯಿಲ್ ಇದ್ದರೆ ಮಾತ್ರ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಬಗ್ಗೆ ಮಾತಾಡ್ಬೋದು. 2 ಕಾಯಿಲ್ಗಳು ಬೇಕೇ ಬೇಕು. ಸೊ ಹಾಗಾಗಿ ನಾವು ಇಲ್ಲಿ ಏನಂತೀವಿ ಕೇಳಿದರೆ, M12 ಅನ್ನೋದು ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ಸೊಲೆನಾಯ್ಡ್ S1 ವಿತ್ ರಿಸ್ಪೆಕ್ಟ್ ಟು S2. ಇದಕ್ಕೆ ನಾವೇನಂತೀವಿ ಅಂದರೆ ಕೋಯಿಫಿಷಿಯಂಟ್ ಆಫ್ ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತಲೂ ಕರಿತೀವಿ. ನಾವು ಈಗ ಇದರ ಎಕ್ಸ್ಪ್ರೆಷನನ್ನು ಫೈಂಡ್ ಔಟ್ ಮಾಡೋಣ. ಸೊ ಅದಕ್ಕೆ ಈ ಇಕ್ವೇಷನ್ಗೆ ನಾವು ಇಕ್ವೇಷನ್ ನಂಬರ್ 1 ಅಂತ ಮಾರ್ಕ್ ಮಾಡ್ಕೊಳ್ಳೋಣ. N1 ಈಕ್ವಲ್ಸ್ ಟು M12 I2. ಸೊ ಈ ಎಕ್ಸ್ಪ್ರೆಷನ್ ಹೇಗೆ ಅಂತ ನಮ್ಗೆ ಜಸ್ಟ್ ಈಗ ಮೊದಲೇ ಗೊತ್ತಾಗಿದೆ, ನಾವು ಯಾವ ರೀತಿ ಆ ರಿಲೇಷನ್ ಬರೆದಿದ್ದೀವಿ ಅನ್ನುವಂಥದ್ದು. ಈಗ ಇಲ್ಲೊಂದು ಕಾನ್ಸ್ಟೆಂಟನ್ನು ಇನ್ಸರ್ಟ್ ಮಾಡಿದ್ದೀವಿ ಅಷ್ಟೇ, ಈಕ್ವಲ್ ಟು ಸೈನ್ ಹಾಕ್ಕೊಂಡು. ಸೊ ನೆಕ್ಸ್ಟ್ ಏನಾಗುತ್ತೆ ಕೇಳಿದರೆ, ನಾವು ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ I2 ಇನ್ S2 ಕಾಯಿಲಲ್ಲಿ ಕರೆಂಟನ್ನು ಹಾಕಿದ್ದೀವಿ ನಾವು. ಆ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಇನ್ಸೈಡ್ ದ ಸೊಲೆನಾಯ್ಡ್. ಸೊ ದಟ್ ಈಸ್ B ಈಸ್ ಈಕ್ವಲ್ ಟು μ0 Ni. ನೆನಪಿದೆಯಾ ನಿಮಗೆ? ಡೆರಿವೇಷನ್ ಮಾಡಿದಿರಿ ನೀವು.
ಸೊ ಮೂವಿಂಗ್ ಚಾರ್ಜಸಲ್ಲಿ ಡೆರಿವೇಷನ್ ಕಲ್ತಿದ್ದೀರಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್ ಬಿ ಈಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಅಂತ ತಗೊಂಡಿದ್ದೀರಿ. ಬಟ್ ಇಲ್ಲಿ ನಾನೇನು ಮಾಡ್ತೇನೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾರಿಂದ ಬರ್ತಾ ಇದೆ? S2 ಕಾಯಿಲಿಂದ. ಯಾರಿಗೆ ಬರ್ತಾ ಇದೆ? S1 ಕಾಯಿಲ್ಗೆ. ಬಟ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಮಾತಾಡ್ತಾ ಇದ್ದಾಗ ಏನಾಯಿತು, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. S2ದಲ್ಲಿ ಯಾವ ಕರೆಂಟು? I2 ಕರೆಂಟ್ ಫ್ಲೋ ಆಗ್ತಾ ಇದೆ. ಹಾಗಾಗಿ ಆ ಕಾಯಿಲಿನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟಿರುತ್ತೆ ಅಂತ ಕೇಳಿದರೆ, ಸೊ ದಟ್ ಈಸ್ ಈಕ್ವಲ್ಸ್ ಟು ಮ್ಯೂ ನಾಟ್ N2. N2 ಅನ್ನೋದೇನು? ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಇನ್ ಸೆಕೆಂಡರಿ ಕಾಯಿಲ್ ಇಂಟು I2. ನಾನು ಅಷ್ಟೇ ಚೇಂಜ್ ಮಾಡಿದೆ. ಇಲ್ಲಿ ನಿಮಗೆ ಅಲ್ಲಿ ಒಂದೇ ಸೊಲೆನಾಯ್ಡ್ ತಗೋತಿದ್ರಲ್ವ, ಹಾಗಾಗಿ ಮ್ಯೂ ನಾಟ್ ಎನ್ ಐ ಅಂತ ಬರೀತಾ ಇದ್ರಿ. ನಾನು ಇದನ್ನು N2 ಅಂದರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಸೊ ಆ ಲೆಂತಲ್ಲಿ ಎಷ್ಟು ಟರ್ನ್ಸ್ ಇದೆ ಯೂನಿಟ್ ಲೆಂತಲ್ಲಿ ಅನ್ನೋ ಸೆಕೆಂಡರಿಗೆ ಸಂಬಂಧಪಟ್ಟು N2 ಅಂತ ತಗೊಂಡಿರೋದು. I2 ಅನ್ನೋದು ಕರೆಂಟಿಂದ ಸೆಕೆಂಡರಿ ಕಾಯಿಲ್. ಈಗ ಏನಾಯಿತು ಕೇಳಿದರೆ, ದ ರಿಸಲ್ಟಿಂಗ್ ಫ್ಲಕ್ಸ್ ಲಿಂಕೇಜ್ ವಿತ್ ದ ಕಾಯಿಲ್. ಫ್ಲಕ್ಸ್ ಲಿಂಕೇಜ್ ಎಷ್ಟಾಯಿತು? ಮ್ಯಾಗ್ನೆಟಿಕ್ ಫೀಲ್ಡ್ ಏನೋ ಸಿಕ್ತು ನಮಗೆ. ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗ್ತಾ ಏನು ಬೇಕು ನಮಗೆ ಫ್ಲಕ್ಸ್ ನೋಡಲಿಕ್ಕೆ? ಫೈ ಈಸ್ ಈಕ್ವಲ್ ಟು ಬಿ ಎ ಕಾಸ್ ಥೀಟಾ ಅಲ್ವಾ? ಸೊ ಫೈ ಈಸ್ ಈಕ್ವಲ್ ಟು ಬಿ ಎ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸಿಕ್ಕಿದೆ. ಏರಿಯಾ ಬೇಕು ನಮಗೆ, ಈ ಕಾಯಿಲಿನ ಏರಿಯಾ ಬೇಕು. ನೆಕ್ಸ್ಟ್ ಏನು ಬೇಕು? ಟೀಟಾ. ಟೀಟಾ ಅಂದಾಗ ಏನಾಯಿತು ಇಲ್ಲಿ? ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ಏರಿಯಾ ವೆಕ್ಟರು ಪ್ಯಾರಲಲ್ ಇರುತ್ತೆ ಇದರಲ್ಲಿ. ಸೊಲೆನಾಯ್ಡರ್ ಆ್ಯಕ್ಟ್ ಎಸ್ ಎ ಬಾರ್ ಮ್ಯಾಗ್ನೆಟ್ ಅಂತ ಕಲ್ತಿದ್ರಲ್ವಾ? ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ ಇದ್ರ ಒಳಗಡೆಗೆ ಪ್ಯಾರಲಲ್ ಆಗಿರುತ್ತೆ. ಸೊ ಈ ಕಾಯಿಲಿನ ಏರಿಯಾ ವೆಕ್ಟರ್ಗೆ ಏರಿಯಾ ವೆಕ್ಟರು ಪ್ಯಾರಲಲ್ ಆಗಿರ್ತದೆ. ಸೊ ಹಾಗಾಗಿ ಏನಾಯಿತು ನಮಗೆ ಟೀಟಾ ಈಕ್ವಲ್ಸ್ ಟು 0, ಕಾಸ್ 0 ಈಸ್ 1. ನೀವು ಹಾಗಾಗಿ ಏನು ಮಾಡಿ, ಏರಿಯಾ ಫೈಂಡ್ ಔಟ್ ಮಾಡಿ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡನ್ನು ಹೇಳಿ ಸಾಕಾಗುತ್ತೆ. ಹಾಗೆ ಇದು ಒಂದಲ್ಲ, ಇದರಲ್ಲಿ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಇದೆ ನೋಡಿ. ಎಲ್ಲಿ S1ದಲ್ಲೂ ಕೂಡ ಲಾರ್ಜ್ ನಂಬರ್ ಆಫ್ ಟರ್ನ್ಸ್ ಇದೆ. ಹಾಗಾಗಿ ನಂಗೆ ನಂಬರ್ ಆಫ್ ಟರ್ನ್ಸ್ ಬೇಕು. ನಂಬರ್ ಆಫ್ ಟರ್ನ್ಸ್ ಬೇಕು ಅಂದರೆ ಏನು ಮಾಡಲಿ? ನಂಬರ್ ಆಫ್ ಟರ್ನ್ಸಿಗೆ ನೋಡಿ, ಹಿಂದಿನ ಎಕ್ಸ್ಪ್ರೆಷನ್ನಲ್ಲಿ ಹೇಳಿದ್ನಲ್ಲ, ಎನ್ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಎನ್ ಡಿವೈಡ್ ಬೈ ಎಲ್. ನೆನಪಿಗೆ ಬಂತ? ಎನ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಎನ್. ಕ್ಯಾಪಿಟಲ್ ಎನ್ ಏನು? ಟೋಟಲ್ ನಂಬರ್ ಆಫ್ ಟರ್ನ್ಸ್. ಎಲ್ ಅಂದರೆ ಲೆಂತ್ ಆಫ್ ದ ಸೊಲೆನಾಯ್ಡ್. ನೀವೀಗ ಎನ್ ಬೇಕು ಅಂದರೆ ಏನು ಮಾಡ್ತೀರಿ? ಇದನ್ನೇ ಕೊಟ್ಟಿದ್ದಾರೆ ನಿಮಗೆ, ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಕೊಟ್ಟಿದ್ದಾರೆ. ಎಲ್ಲಿಂದ ಮಲ್ಟಿಪ್ಲೈ ಮಾಡಿ, ಎನ್ ಇಂಟು ಎಲ್ ಮಾಡಿದರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್ ಬಂತು. ಸೊ ಹಾಗಾಗಿ ನಮಗೆ ಈ ಒಂದು ಎನ್ ಟರ್ನ್ಸ್ ಇರುವಂಥ S1 ಕಾಯಿಲಲ್ಲಿ ಲಿಂಕ್ ಆಗಿರುವಂಥ ಫ್ಲಕ್ಸ್ ಎಷ್ಟು ಅಂತ ನೋಡೋದಾದರೆ, ನಂಬರ್ ಆಫ್ ಟರ್ನ್ಸ್ ಇದು ನಂಬರ್ ಆಫ್ ಟರ್ನ್ಸ್ N1 ಇಂಟು ಎಲ್. ಸೊ 5r² ಏನಿದು? ರೇಡಿಯಸ್ ಆಫ್ ದ ಒನ್ ಏರಿಯಾ. ರೇಡಿಯಸ್ ಆಫ್ ಒನ್ ಏರಿಯಾ ನೋಡಿ, ಒಂದು ಲೂಪಿನ ಏರಿಯಾ 5r². ಈ ಒಳಗಡೆ ಲೂಪಿನ ಏರಿಯಾ ಏನಿದೆ, ಇದು ರೇಡಿಯಸ್ ಏನಿದೆ R1 ಇದೆ. ಸೊ ಎ ಈಸ್ ಈಕ್ವಲ್ ಟು 5r². ಬಟ್ ಎಷ್ಟು ನಂಬರ್ ಇದೆ ನಮಗೆ? ಎನ್ ನಂಬರ್ ಆಫ್ ಲೂಪ್ಸ್ ಇದೆ ಇದರಲ್ಲಿ. ಸೊ ಎನ್ ಇಂಟು ಏರಿಯಾ. ಸೊ ನಮಗೆಲ್ಲ ಟೋಟಲ್ ಸಿಕ್ತು. ಈಗ ಮ್ಯಾಗ್ನೆಟಿಕ್ ಫೀಲ್ಡನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೆನಾಯ್ಡ್. ಸೊ ಮ್ಯೂ ನಾಟ್ N2 I2. ಸಿಂಪ್ಲಿಫೈ ಮಾಡಿ. ದಿಸ್ ಎಕ್ಸ್ಪ್ರೆಷನ್ ಈಸ್ ಮ್ಯೂ ನಾಟ್ N1 N2 5r1² ಎಲ್ ಇಂಟು I2. ಓಕೆ, ಈ ಎಕ್ಸ್ಪ್ರೆಷನ್ ಓಕೆ ಅಲ್ವಾ? ಸೊ ಈಗ ಈ 1 ಮತ್ತು 2 ಅನ್ನು ಕಂಪೇರ್ ಮಾಡಿ. ಇಲ್ಲೂ N1Q ಇದೆ, ಇಲ್ಲೂ N1Q ಇದೆ. N1 5 ಇದೆ, ಇಲ್ಲೂ N1 5 ಇದೆ. ಹಾಗಾದರೆ ಯಾವಾಗ ಸೇಮ್ ಲೆಫ್ಟ್ ಸೈಡ್ ಇದೆಯೋ ರೈಟ್ ಸೈಡು ಸೇಮ್ ಇರಬೇಕಲ್ಲ? I2 ಇದೆ ಇಲ್ಲಿ. I2 ಬಿಟ್ಟರೆ ಉಳಿದಿದ್ದೇನಿದೆ? ಈ I2 ಬಿಟ್ಟು ಉಳಿದಿದ್ದೇನಿದೆ? ದಟ್ ಈಸ್ ಮ್ಯೂಚುವಲ್ ಇಂಡಕ್ಟೆನ್ಸ್. ಸೊ M12 ಇರೋ ಜಾಗದಲ್ಲಿ ಇವಿಷ್ಟು ಇದೆ. I2 ಬಿಟ್ಟು ಉಳಿದೆಲ್ಲವೂ M12 ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ದ ಸೊಲೆನಾಯ್ಡ್ 1 ವಿತ್ ರೆಸ್ಪೆಕ್ಟ್ ಟು 2. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ M12 ಅನ್ನುವಂಥದ್ದು. ಓಕೆ, ಕ್ಲಿಯರ್ ಆಯ್ತಾ? ಇದು ಮುಂದಕ್ಕೆ ಹೋಗೋಣ. ಈಗೇನು ಮಾಡುವ ಕೇಳಿದರೆ, ಮೊದಲು ಮಾಡಿದ್ದ ಏನು ಮಾಡಿದ್ವಿ ಮೊದಲು S2 ಕಾಯಿಲಲ್ಲಿ ಕರೆಂಟನ್ನು ಪಾಸ್ ಮಾಡಿದ್ವಿ. ಈಗ ರಿವರ್ಸ್ ಮಾಡುವ. ರಿವರ್ಸ್ ಮಾಡಿದಾಗ ಏನಾಗುತ್ತೆ ನೋಡಿ, ವೆನ್ ಕರೆಂಟ್ I1 ಈಸ್ ಇನ್ ಕಾಯಿಲ್ S1. ನಾವೀಗ ಕರೆಂಟ್ ಇದರಲ್ಲಿ ಪಾಸ್ ಮಾಡೋಣ, ಅದರಲ್ಲಿ ಬೇಡ. ಫ್ಲಕ್ಸ್ ಲಿಂಕೇಜ್ ಟು S2 ಈಸ್ ಗಿವನ್ ಬೈ. ಈಗೇನಾಯಿತು, ಈ ಕಾಯಿಲಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ, ಈ ಕಾಯಿಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡಿಂದ ಫ್ಲಕ್ಸ್ ಏನಾಯಿತು, S2 ಕಾಯಿಲಿಗೆ ಲಿಂಕ್ ಆಯಿತು. ಇಲ್ಲೊಂದು ಅಬ್ಸರ್ವ್ ಮಾಡಬೇಕು ನೀವು, ನೋಡೋಣ ಮಾಡ್ತೀರಿ ಅನ್ಕೋತೀನಿ. ಸೊ ನೆಕ್ಸ್ಟ್ ಏನು ಕೇಳಿದರೆ N2 5 ಈಗ ನಾವು ಹೊರಗಿನ ಕಾಯಿಲಿಗೆ ಬಂದಿದ್ದೀವಿ, ಹೊರಗಿನ ಕಾಯಿಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ N2 ಈಸ್ ದ ನಂಬರ್ ಆಫ್ ಟರ್ನ್ಸ್ ಇನ್ ದ S2 ಕಾಯಿಲು. 5 ಈಸ್ ದ ಫ್ಲಕ್ಸ್ ಲಿಂಕ್ಡ್ ವಿತ್ ದ S2 ಕಾಯಿಲು. ಸೊ M21 ಇದು ಕಾನ್ಸ್ಟೆಂಟನ್ನು ಯೂಸ್ ಮಾಡಿದ್ವಿ. ಕರೆಂಟ್ ಏನಿದೆ ಈಗ I1 ಕರೆಂಟ್ ನೋಡಿ, ಕರೆಂಟ್ S1ದಲ್ಲಿ ಹೋಗ್ತಾ ಇರುವಂಥ ಕರೆಂಟು I1. ಹಾಗಾಗಿ ದಿಸ್ ಎಕ್ಸ್ಪ್ರೆಷನ್ ಕ್ಯಾನ್ ಬಿ ರಿಟರ್ನ್ ಆಸ್ N2
Phi2 equals to M21 I1. ಕರೆಕ್ಟಾ? ಈಗೇನಾಯ್ತು ಕೇಳಿದ್ರೆ ಈ M21 ಅನ್ನೋದು ಏನು is called the mutual inductance of solenoid S2. S2 the mutual inductance with respect to S1. S1 ಗೆ ಸಂಬಂಧಪಟ್ಟಂತೆ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಆಫ್ ದ S2 ಅನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಓಕೆ, ಈಗ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದ ಕರೆಂಟ್ I1 ಇನ್ S1 ಇಸ್, ಇದರಲ್ಲಿ ಎಷ್ಟಿದೆ ಮ್ಯಾಗ್ನೆಟಿಕ್ ಫೀಲ್ಡು? ನಾವು ಕರೆಂಟ್ ಹೋಗ್ತಾ ಇರೋದು ಈ ಇನ್ನರ್ ಕಾಯಿಲಲ್ಲಿ, S1 ಕಾಯಿಲಲ್ಲಿ. ಮ್ಯಾಗ್ನೆಟಿಕ್ ಫೀಲ್ಡ್ ಆವಾಗ ನೋಡಿದ ಹಾಗೇನೆ ಸೊಲೆನಾಯ್ಡು ಅದರ ಮ್ಯಾಗ್ನೆಟಿಕ್ ಫೀಲ್ಡು μ0 Ni. ಬಟ್ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ N1 ಅಂತ ತಗೋತೀವಿ, ನಂಬರ್ ಆಫ್ ಟರ್ನ್ಸ್ ಫಾರ್ ಯೂನಿಟ್ ಲೆಂತ್ ಇನ್ ದ ಇನ್ನರ್ ಕಾಯಿಲ್. I1 ಈಸ್ ದ ಕರೆಂಟ್ ಇನ್ ದ ಇನ್ನರ್ ಕಾಯಿಲ್. ಸೊ ಹಾಗಾಗಿ ಯಾವಾಗ ಇದರಲ್ಲಿ ಕರೆಂಟ್ I1 ಫ್ಲೋ ಆಗ್ತಾ ಇದೆಯೋ ಹಾಗಾಗಿ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಅದು S2 ಜೊತೆಗೆ ಈ ಹೊರಗಡೆ ಇದೆಯಲ್ಲ ಕಾಯಿಲು, ಆ ಕಾಯಿಲಿಗೆ ಲಿಂಕ್ ಆಗುತ್ತೆ. ಬಟ್ ಇಲ್ಲಿ ಒಂದು ನಿಮ್ಗೆ ಗೊತ್ತಿರ್ಬೋದು, ನಾನು ಸ್ಟಾರ್ಟಿಂಗ್ ಹೇಳಿದೆ ಈ ಸೊಲೆನಾಯ್ಡು ತುಂಬ ಲೆಂತ್ ಜಾಸ್ತಿ ಇರುವಂಥದ್ದನ್ನು ತಗೊಂಡಿದ್ದೀವಿ ನಾವು, ಲಾಂಗ್ ಸೊಲೆನಾಯ್ಡ್ ಅನ್ನುವಂಥದ್ದು. ಇನ್ನೊಂದು ವಿಷಯ ನಿಮ್ಗೆ ಗೊತ್ತಿರುತ್ತೆ, ಅಲ್ಲೇ ಕಲ್ತಿದ್ದೀರಿ ನೀವು. ಈ ಸೊಲೆನಾಯ್ಡ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಹೇಗಿರ್ತದೆ ಕೇಳಿದರೆ ಇನ್ಸೈಡು ಯೂನಿಫಾರ್ಮ್ ಇರ್ತದೆ, ಔಟ್ಸೈಡು ಆಲ್ಮೋಸ್ಟ್ 0 ಇರುತ್ತೆ. ಒಂದು ಐಡಿಯಲ್ ಸೊಲೆನಾಯ್ಡ್ ಅಂದಾಗ ದರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್ ಔಟ್ಸೈಡ್ ದ ಸೊಲೆನಾಯ್ಡ್. ಯಾವುದು ನಾನು ಮಾತಾಡ್ತಿರೋದು ಇನ್ನರ್ ಸೊಲೆನಾಯ್ಡು, ಇದರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ. ಈ ಇನ್ನರ್ ಸೊಲೆನಾಯ್ಡ್ನ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ತದೆ, ಅದರ ಸರ್ಫೇಸ್ ಮೇಲೆ ಹೊರಗಡೆ ಭಾಗದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದಿಲ್ಲ. ಹಾಗಾಗಿ S2ಗೆ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಸಿಗುತ್ತೆ? ಇದ್ರ ಒಳಗಡೆ ಇದ್ದಷ್ಟೇ ಸಿಗುತ್ತೆ, ಇದ್ರ ಹೊರಗಡೆ ಇಲ್ಲಲ್ಲ ಮ್ಯಾಗ್ನೆಟಿಕ್ ಫೀಲ್ಡು. ಹಾಗಾಗಿ ನೋಡಿ, ಫ್ಲಕ್ಸ್ ಡ್ಯೂ ಟು ದ ಕರೆಂಟ್ I1 ಇನ್ S1 ಈಸ್ ಅಸ್ಯೂಮ್ಡ್ ಟು ಬಿ ಕನ್ಫೈನ್ಡ್ ಸಾಲೋಲಿ ಇನ್ಸೈಡ್ S1. ಇದ್ರ ಒಳಗೆ ಇದೆ ಅನ್ಕೊಂತೀವಿ ನಾವು, ಹಾಗೆ ಅನ್ಕೋಬೇಕು. ಹೊರಗೆ ತಗೊಬಂದರೆ ನಮ್ಗೆ ಲೆಕ್ಕಾಚಾರ ಕಷ್ಟ ಆಗುತ್ತೆ. ಯೂಶಲಿ ಐಡಿಯಲ್ ಅಂತ ಒಂದು ವರ್ಡ್ ಯೂಸ್ ಮಾಡಿದೆ ನಾನು. ಐಡಿಯಲ್ ಸೊಲೆನಾಯ್ಡಲ್ಲಿ ಔಟ್ಸೈಡ್ ದ ಸೊಲೆನಾಯ್ಡ್ ದರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾಗಿ ಈಗ ರಿಸಲ್ಟಿಂಗ್ ಫ್ಲಕ್ಸ್ ಲಿಂಕೇಜ್ ವಿತ್ ಕಾಯಿಲ್ S2ಗೆ ಎಷ್ಟು ಫ್ಲಕ್ಸ್ ಲಿಂಕೇಜ್ ಆಗುತ್ತೆ? ನಮಗೆ ಫಸ್ಟ್ ಏನು ನಂಬರ್ ಆಫ್ ಟರ್ನ್ಸ್ ಇನ್ ದ S2 ಕಾಯಿಲ್ ಬೇಕು, ಅವಾಗ ಹೇಳಿದಾಗೆ N2L. ಇದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ ನಮಗೆ. N2L ನಂಬರ್ ಆಫ್ ಟರ್ನ್ಸ್. ಏರಿಯಾ ಏನಾಯಿತು? ಏರಿಯಾ ಯಾವ್ದು ನೋಡ್ತೀರಿ ನೀವೀಗ? R2 ನೋಡ್ತೀರಾ? ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ಮಕ್ಕಳಿಗೆ, ಕೇರ್ಫುಲ್ಲಾಗಿ ಕೇಳಿಸ್ಕೊಳ್ಳಿ. R2 ಏರಿಯಾ ಅಲ್ಲ, R2 ಹೌದು S2ಗೆ R2 ಏರಿಯಾ, ಬಟ್ ಫ್ಲಕ್ಸ್ ಲಿಂಕ್ ಆಗಿರುವ ಏರಿಯಾ ಎಷ್ಟು? ಫ್ಲಕ್ಸ್ ಲಿಂಕ್ ಆಗಿರುವ ಏರಿಯಾ ಈ ಒಳಗಡೆ ಸಣ್ಣ ಸೊಲೆನಾಯ್ಡ್ ಇದೆಯಲ್ಲ ಅದರ ಏರಿಯಾದಷ್ಟೇ, ಅದರ ಆಚೆ ಇಲ್ಲ. ಇಷ್ಟೊತ್ತು ಹೇಳಿದ್ದು ಅದನ್ನೇ. ಹಾಗಾಗಿ ಏರಿಯಾ ಇರುವ ಜಾಗದಲ್ಲಿ ನೀವೇನು ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? 5R1². ಏರಿಯಾ ಆಫ್ ಸಿಂಗಲ್ ಲೂಪ್, ಆ ಬ್ಲೂ ಕಲರಲ್ಲಿ ಕಾಣಿಸ್ತಾ ಇದೆಯಲ್ಲ ಅಷ್ಟೇ ಜಾಗದಲ್ಲಿ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಸೊ ನೀವು ಅದಷ್ಟೇ ಏರಿಯಾವನ್ನು ತಗೋಬೇಕು, ಉಳಿದ ಏರಿಯಾವನ್ನು ಲೆಕ್ಕಕ್ಕೆ ತಗೋಬೇಡಿ. ಆ್ಯಂಡ್ ದಿಸ್ ಈಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ μ0 N1 I1. ಇದು ಆಲ್ರೆಡಿ ನಮ್ಗೆ ಗೊತ್ತಿದೆ. ಸಿಂಪ್ಲಿಫೈ ಮಾಡಿ ಅಂದರೆ ರೀಅರೇಂಜ್ ಮಾಡಿ. ಸೊ ಇಲ್ಲಿ ಗೆಟ್ ದ ಎಕ್ಸ್ಪ್ರೆಷನ್ μ0 N1 N2 5R1² L ಇಂಟು I1. ಕರೆಕ್ಟಾ? ಓಕೆ. ಸೊ ಈ ಎರಡು ಇಕ್ವೇಷನ್ ನಾವು ಕಂಪೇರ್ ಮಾಡಿದರೆ ಯಾವುದು? ಫ್ರಾಮ್ ಇಕ್ವೇಷನ್ 4 and 5 ಇಲ್ಲೂ ನಾವು ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೇ N2 Phi2 = M21 I1. ಇಲ್ಲಿ ಬಂದಾಗಲೂ ನಮ್ಗೆ ಏನು ಬಂತಂದರೆ M21 ಇಲ್ಲಿ N2 Phi2 ಅದೇ ಎಕ್ಸ್ಪ್ರೆಷನ್ ಬಂದಿದೆ. ಸೊ ಇಲ್ಲಿ I1 ಇದೆ, ಇಲ್ಲಿ I1 ಇದೆ, M21 ಇರೋ ಜಾಗದಲ್ಲಿ ಇಷ್ಟೆಲ್ಲ ಇದೆ. ಹಾಗಾಗಿ M21 ಏನಾಯಿತು? μ0 N1 N2 5R1² L. ಏನು ಗೊತ್ತಾಯ್ತು ನಿಮಗೆ? ಸೊ ಇಕ್ವೇಷನ್ 3 ಒಂದು M12 ಫೈಂಡ್ ಔಟ್ ಮಾಡಿದ್ವಿ, ಇಕ್ವೇಷನ್ 6 M2 ಫೈಂಡ್ ಔಟ್ ಮಾಡಿದ್ವಿ. ಎರಡೂ ಸೇಮ್ ಇದೆ ಎಕ್ಸ್ಪ್ರೆಷನ್. ಹಾಗಾಗಿ ನಾವು ಏನು ಮಾಡ್ಬೋದು? M21 M12 M. ಇದರ ಒಂದು ಮ್ಯೂಚುವಲ್ ಇಂಡಕ್ಟೆನ್ಸ್ ಇರ್ಬೋದು ಅಥವಾ S2 ದ ಮ್ಯೂಚುವಲ್ ಇಂಡಕ್ಟೆನ್ಸ್ ಇರ್ಬೋದು. ಬೋತ್ ಆರ್ ಸೇಮ್ ಎಕ್ಸ್ಪ್ರೆಷನ್ ಬಂದಿದೆ, ಒನ್ ಆ್ಯಂಡ್ ಸೇಮ್. ದೇರ್ಫೋರ್ ವಿ ಕ್ಯಾನ್ ಜನರಲಿ ರೈಟ್ M μ0 N1 N2 5R1² L. ಸೊ ಇಲ್ಲಿಗೆ ಡೆರಿವೇಷನ್ ಕಂಪ್ಲೀಟ್ ಆಗುತ್ತೆ. ಇನ್ನೊಂದಿಷ್ಟು ಸಿಂಪಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನು ಕೇಳಿದರೆ, ನಾವು ಸೊಲೆನಾಯ್ಡನ್ನು ಯಾವ ಮೀಡಿಯಮಲ್ಲಿ ಇಟ್ಟಿದ್ದೀವಿ? ಏರ್ ಮೀಡಿಯಮಲ್ಲಿ ಇಟ್ಟಿದ್ದೀವಿ. ಇನ್ನೂ ಬೇರೆ ಬೇರೆ ಆಪ್ಷನ್ಸ್ ಇದೆ. ಏನು ಕೇಳಿದರೆ, ಸೊಲೆನಾಯ್ಡ್ ಒಳಗಡೆ ಒಂದು ಫೆರೋಮ್ಯಾಗ್ನೆಟ್ ಅಥವಾ ಸಾಫ್ಟ್ ಐರನ್ನ ಮಟೀರಿಯಲನ್ನು ಹಾಕ್ಬೋದು. ನೀವು ಯಾವುದೋ ಒಂದು ಮಟೀರಿಯಲ್ ಹಾಕೋದ್ರಿಂದ ಏನಾಗುತ್ತೆ? ಫ್ಲಕ್ಸ್ ಲಿಂಕೇಜ್ ಜಾಸ್ತಿ ಆಗುತ್ತೆ. ಸೊ ಅದರ ಒಂದು ರಿಲೇಟಿವ್ ಪರ್ಮಿಯಾಬಿಲಿಟಿ, ಇದು ಗೊತ್ತಾಗಿದೆ ನಿಮಗೆ ಈ ವರ್ಡು, ರಿಲೇಟಿವ್ ಪರ್ಮಿಯಾಬಿಲಿಟಿ, ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರಲ್ಲಿ ಕಲಿತಾ ಇದ್ದೀರಿ.
ಸೊ ಈ ಮ್ಯೂ ಆರ್ ಅನ್ನುವಂಥದ್ದು ಅದರ ರಿಲೇಟಿವ್ ಪರ್ಮಿಯಾಬಿಲಿಟಿ ಆಗಿದ್ದರೆ ಮ್ಯೂ ನಾಟ್ ಅನ್ನೋದೇನು ಪವರ್ ಫ್ರೀ ಸ್ಪೇಸ್ ಅಂತೀವಿ. ಯೂಸಲಿ ಯಾರಿಗೂ ಕೂಡ ತಗೋಬೋದು, ಯಾಕೆಂದರೆ ದರ್ ಇಸ್ ನೋ ಮಚ್ ಮೋರ್ ಡಿಫ್ರೆನ್ಸ್. ಹಾಗಾಗಿ ಅದ್ರ ಜೊತೆಗೆ ನೀವೇನಾದರೂ ಒಂದು ಮಟೀರಿಯಲನ್ನು ಇನ್ಸರ್ಟ್ ಮಾಡಿದ್ರೆ, ಅಂದರೆ ಆ ಕಾಯಿಲ್ ಇದೆಯಲ್ಲ ಅದರ ಒಳಗಡೆಗೆ ಯಾವುದೋ ಒಂದು ಮಟೀರಿಯಲ್ ಇನ್ಸರ್ಟ್ ಮಾಡಿದ್ರಿ, ಅದರ ರಿಲೇಟಿವ್ ಪರ್ಮಿಯಾಬಿಲಿಟಿ ಮ್ಯೂ ಆರ್ ಅಂತ ಇದ್ದರೆ ಎಕ್ಸ್ಪ್ರೆಷನ್ ಏನಾಯಿತು ಕೇಳಿದರೆ ಇಷ್ಟೇ, ಮ್ಯೂ ಆರ್ ಒಂದು ಆ್ಯಡ್ ಆಗುತ್ತೆ ಅಲ್ಲಿ. ಸೊ ಎಮ್ ಈಸ್ ಈಕ್ವಲ್ ಟು ಮ್ಯೂ ಆರ್ ಇಂಟು ಮ್ಯೂ ನಾಟ್, ನೋಡಿ ಎಲ್ಲ ಸೇಮ್ ಇದೆ, ಮ್ಯೂ ಆರ್ ಮಾತ್ರ ಆ್ಯಡ್ ಆಗುತ್ತೆ. N1 N2 5R1 square into L. L is the length of the solenoid. ಓಕೆ, ನೆಕ್ಸ್ಟ್ ನಾವು ಮತ್ತೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗೋಣ. ಈ ಒಂದು ಎಕ್ಸ್ಪೆರಿಮೆಂಟ್ ನಮ್ಗೆ ನೆನಪಿದೆ ಅನ್ಕೋತೀನಿ, ನಾನು ಸುಮ್ಮನೆ ನಿಮ್ಗೆ ನೆನಪು ಮಾಡೋಕ್ಕೆ ಇದು ಮತ್ತೆ ಹಾಕಿದ್ದೀನಿ. ಇದು ಯಾವುದು ಡೆರಿವೇಷನ್ಗೆ ಸಂಬಂಧಪಟ್ಟಿದ್ದಲ್ಲ. ಇಲ್ಲೊಂದು ಬ್ಯಾಟ್ರಿ ಇತ್ತು, ಇಲ್ಲಿ ಟ್ಯಾಪ್ ಕೀ ಇತ್ತು, ಸ್ವಿಚ್ಚನ್ನು ಪ್ರೆಸ್ ಮಾಡಿದರೆ ಆನ್ ಆಗ್ತದೆ, ಬಿಟ್ಟರೆ ಆಫ್ ಆಗ್ತಾ ಇತ್ತು. ಇಲ್ಲಿ ನೀವು ಡಿಫ್ಲೆಕ್ಷನ್ ನೋಡಿದ್ರಿ, ಡಿಫ್ಲೆಕ್ಟ್ ಆಗ್ತಾ ಇತ್ತು, ಆಫ್ ಮಾಡಿದಾಗ ಇನ್ನೊಂದು ಕಡೆ ಡಿಫ್ಲೆಕ್ಟ್ ಆಗ್ತಾ ಇತ್ತು. ಸೊ 2 ಕಾಯಿಲ್ ಇದೆ ಇಲ್ಲಿ, ಇದಕ್ಕೆ C1 C2 ಅಂತ ನಾನು ತಗೊಂಡಿದ್ದೀನಿ. ಸೊ ನಿಮ್ಗೆ ನೆನಪಿದೆ, ಈ ಒಂದು C1ದಲ್ಲಿ ನಮಗೇನಾಗ್ತಿದೆ ಅಂದರೆ ಗ್ಯಾಲನೋಮೀಟ್ರ್ ಇದೆ. ಈ ಗ್ಯಾಲನೋಮೀಟ್ರ್ ಯಾವಾಗ ಚೇಂಜ್ ಆಗುತ್ತೆ ನೋಡಿ, C1 ವೆನ್ ಎವರ್ ದೆರ್ ವಾಸ್ ಎನಿ ಚೇಂಜ್ ಇನ್ ಕರೆಂಟ್ ಥ್ರೂ ಕಾಯಿಲ್ C2, ಈ C2 ಕಾಯಿಲ್ ಇದು, ಇಲ್ಲೇನಾದರೂ ಕರೆಂಟ್ ಚೇಂಜ್ ಆದಾಗೆಲ್ಲ ಇಲ್ಲಿ EMF ಇಂಡ್ಯೂಸ್ ಆಗ್ತಾಯಿತ್ತು. ಹಾಗಾದರೆ ಈಗ ಇಲ್ಲಿ ಯಾಕೆ ಅಂತ ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ, ತುಂಬ ಮತ್ತೆ ಹೇಳಿದ್ದೆ ಹೇಳೋದಿಲ್ಲ. ಸೊ ಇದರ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗುತ್ತೆ, ಅದರ ಇಲ್ಲಿ ಲಿಂಕ್ ಆಗುತ್ತೆ ಕಾಯಿಲ್ C1ಗೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದಾಗ ಫ್ಲಕ್ಸ್ ಲಿಂಕ್ ಆಗುತ್ತೆ ಅಂತೀವಿ ನಾವು. ಆ ಫ್ಲಕ್ಸನ್ನು 5 ಅಂತ ನಾವು ನೋಟ್ ಮಾಡಿಕೊಂಡ್ರೆ, ಇದರಲ್ಲಿ N1 ನಂಬರ್ ಆಫ್ ಟರ್ನ್ಸ್ ಇದೆ ಅಂದ್ಕೊಳ್ಳೋಣ. ಸೊ ಆವಾಗ ಇದರಲ್ಲಿ ಕರೆಂಟ್ ಏನು ಫ್ಲೋ ಆಗ್ತಿದೆ ಅದನ್ನು I2 ಅಂದ್ಕೊಂಡ್ರೆ, ಈ C2ದಲ್ಲಿ ಕರೆಂಟ್ ಫ್ಲೋ ಆದಾಗ, ಈಗ ಟ್ಯಾಪ್ ಮಾಡಿದಾಗ ಕರೆಂಟ್ ಫ್ಲೋ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನೀವು ರಿಲೀಸ್ ಮಾಡಿದಾಗ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಸೊ ಕರೆಂಟನ್ನು ನಾವು I2 ಅಂತ ತೊಗೊಂಡ್ರೆ ಅವಾಗ ಏನಾಗುತ್ತೆ ಕೇಳಿದರೆ, N1 ಈಕ್ವಲ್ಸ್ ಟು M12 I2 ಆರ್ MI2. ಯಾವಾಗ ಈಗ ನಾವು ಮಾತಾಡ್ತಿರೋದು ಮ್ಯೂಚುವಲ್ ಇಂಡಕ್ಟೆನ್ಸ್ ಬಗ್ಗೆ. ಸೊ ಹಾಗಾಗಿ ಏನಾಯಿತು, N1 ನಂಬರ್ ಆಫ್ ಟರ್ನ್ಸ್, 5 is the flux linked to this coil due to the current I2 in the second neighbor coil. ಸೊ M12 ಅಂತ ಮತ್ತೆ ಬರೆಯೋದು ಬೇಡ, ಸಿಂಪ್ಲಿ M ಅಂತ ಬರೆಯೋಣ. N15 is equal to M into I2 ಅಂತೇಳಿ. ಕರೆಕ್ಟಾ? ಇದು ಕಾನ್ಸ್ಟೆಂಟ್, ಈಗ ಆನ್ ಮಾಡಿ ಇಟ್ಬಿಟ್ಟಿದ್ದೀನಿ, ಕರೆಂಟ್ ಫ್ಲೋ ಆಗ್ತಾ ಇದೆ. ಫ್ಲಕ್ಸ್ ಇದಕ್ಕೆ ಸಂಬಂಧಪಟ್ಟಿದೆ ಎಷ್ಟಪ್ಪ ಕೇಳಿದರೆ N151, ಯಾಕೆಂದರೆ N ನಂಬರ್ ಆಫ್ ಟರ್ನ್ಸ್ ಇದೆ ಇದರಲ್ಲಿ. ಯಾರಿಂದ ಕೇಳಿದರೆ ಕರೆಂಟಿಂದ ಸೆಕೆಂಡರಿ ಕಾಯಿಲ್, ಈ C2 ಕಾಯಿಲಲ್ಲಿ. ಅದರ ಮ್ಯೂಚುವಲ್ ಇಂಡಕ್ಟೆನ್ಸ್ ಈ 2 ಕಾಯಿಲಿಗೆ ಸಂಬಂಧಪಟ್ಟಿದ್ದು M ಅಂತ ತಗೊಂಡ್ವಿ ನಾವು, M ಇಂಟು I2 ಅಂತೇಳಿ. ಸಪೋಸ್ ನೀವು ಕೀಯನ್ನು ರಿಲೀಸ್ ಮಾಡಿದ್ರಿ ಅಂದ್ಕೊಳ್ಳಿ, ಅಥವಾ ಇಲ್ಲಿ ಯಾವುದೋ ಕರೆಂಟನ್ನು ಚೇಂಜ್ ಮಾಡ್ತಾ ಇದ್ದೀರಿ ಅಂದ್ಕೊಳ್ಳಿ ವಿತ್ ರೆಸ್ಪೆಕ್ಟ್ ಟು ಟೈಮ್, ಏನಾಗುತ್ತೆ, ನೀವು ಕರೆಂಟ್ ಏನಾದರೂ ಚೇಂಜ್ ಮಾಡಿದರೆ ಆವಾಗ, ಸೊ ಯು ಹ್ಯಾವ್ ಟು ಗೋ ಫಾರ್ ದ ಚೇಂಜ್ ಇನ್ ಫ್ಲಕ್ಸ್. ಯಾಕೆಂದರೆ ಕರೆಂಟ್ ಚೇಂಜ್ ಮಾಡಿದಾಗ ಫ್ಲಕ್ಸ್ ಚೇಂಜ್ ಆಗುತ್ತೆ, ಚೇಂಜ್ ಇನ್ ಫ್ಲಕ್ಸ್. ಸೊ ಚೇಂಜ್ ಇನ್ ಫ್ಲಕ್ಸ್ ಏನಾಗುತ್ತೆ ಆವಾಗ, ಚೇಂಜ್ ಇನ್ ಫ್ಲಕ್ಸ್ ಏನು ಮಾಡುತ್ತೆ, ಸೊ ಇಂಡ್ಯೂಸ್ ದ EMF. ಓಕೆ, ನೋಡೋಣ, ಇದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಟೈಮ್. d/dt ಆಫ್ N151 ಇಲ್ಲೂ ಡಿಫ್ರೆನ್ಷಿಯೇಟ್ ಮಾಡಿ d/dt ಆಫ್ MI2. ವೇರಿ ಆಗೋದು ಯಾವುದು, ಕರೆಂಟು. M ಅನ್ನೋದೇನು ಕಾನ್ಸ್ಟೆಂಟು, ಮ್ಯೂಚುವಲ್ ಇಂಡಕ್ಟೆನ್ಸು. N1 ನಂಬರ್ ಆಫ್ ಟರ್ನ್ಸ್, ಸೊ ಇದು ಕಾನ್ಸ್ಟೆಂಟ್ ಇರುತ್ತೆ. d∅dt, d∅dt ಎಲ್ಲೋ ಕೇಳ್ದಂಗೆ ಇದೆಯಲ್ಲ, ಏನದು d∅dt, ಫ್ಯಾರಡೇಸ್ ಲಾ. ಸೊ ಇಂಡ್ಯೂಸ್ಡ್ EMF E ಈಕ್ವಲ್ಸ್ ಟು ಮೈನಸ್ d∅dt. ಕರೆಕ್ಟಾ? ಹಾಗಾದರೆ ಇಲ್ಲಿ ಏನಾಯಿತು ನೋಡಿ, ಇಂಡ್ಯೂಸ್ಡ್ EMF ಇನ್ ದ ಕಾಯಿಲ್ ಈಸ್ ಗಿವನ್ ಬೈ C is equal to N1 ಬೇಕಾದ್ರೆ ಹೊರಗೆ ಇಟ್ಕೋಬೋದು, ಇಲ್ಲ ಒಳಗೆ ಇಡಿ, ಏನು ತೊಂದರೆ ಇಲ್ಲ, ಈಕ್ವಲ್ಸ್ ಟು ಮೈನಸ್ d/dt ಆಫ್ N151. ಕರೆಕ್ಟಾ? ಸೊ ಅವಾಗ ನಮ್ಗೆ ಏನಾಯಿತು ಕೇಳಿದರೆ, ಇಲ್ಲಿ ಎಕ್ಸ್ಪ್ರೆಷನ್ನ ಸಬ್ಸ್ಟಿಟ್ಯೂಟ್ ಮಾಡಿ, ಇಲ್ಲಿ ಯಾವುದು ಈ ಒಂದು ಎಕ್ಸ್ಪ್ರೆಷನ್ಗೆ dN151/dt ಮೈನಸ್ ಆಫ್ ದಿಸ್ ಒನ್ ಈಸ್ EMF, therefore E is equal to ಮೈನಸ್ ಆಫ್ M ಅನ್ನು ಹೊರಗೆ ತಗೊಂಬಿಡೋಣ, di2/dt. ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಇಂಡ್ಯೂಸ್ಡ್ EMF ಇನ್ ನೇಬರಿಂಗ್ ಕಾಯಿಲ್. ಅಂದರೆ ಈ ಎಕ್ಸ್ಪ್ರೆಷನ್ ಬೇಕು ನಿಮಗೆ. ವಾಟ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ದ ಇಂಡ್ಯೂಸ್ಡ್ EMF ಇನ್ ಕೇಸ್ ಆಫ್ ದೀಸ್ ಟೈಪ್ ಆಫ್ ಕಾಯಿಲ್ಸ್? ಇಲ್ಲಿ 2 ಕಾಯಿಲ್ಗಳನ್ನು ಯೂಸ್ ಮಾಡಿದ್ದೀವಿ ನಾವು. ಸೊ ಒಂದು ಕಾಯಿಲಲ್ಲಿ ಕರೆಂಟ್ ಚೇಂಜ್ ಆದರೆ ಇನ್ನೊಂದು ಕಾಯಿಲಲ್ಲಿ EMF ಇಂಡ್ಯೂಸ್ ಆಗುವಂಥ ಕೇಸುಗಳಿದು. ಸೊ ಇದಕ್ಕೆ ನಾವು ಮ್ಯೂಚುವಲ್ ಇಂಡಕ್ಟೆನ್ಸ್ ಅಂತ ಕರಿತೀವಲ್ವ. ಸೊ ಅದರಲ್ಲಿ EMF ಏನು ಇಂಡ್ಯೂಸ್ ಆಗುತ್ತೆ ಅದನ್ನು E ಈಕ್ವಲ್ಸ್ ಟು ಮೈನಸ್ M di2/dt ಅಂತೀವಿ. ಇನ್ನು ನೆಕ್ಸ್ಟ್ ಕ್ಲಾಸಿಗೆ ನಾವು ಇಲ್ಲಿಗೆ ಕ್ಲೋಸ್ ಮಾಡುವ. ನೆಕ್ಸ್ಟ್ ಕ್ಲಾಸಿಗೆ ಏನು ಮಾಡುವ ಕೇಳಿದರೆ, ಒಂದೇ ಕಾಯಿಲ್ ಇಟ್ಕೊಳ್ಳೋಣ. ಒಂದೇ ಕಾಯಿಲಲ್ಲಿ ಕರೆಂಟನ್ನು ಪಾಸ್ ಮಾಡಿದ್ರೆ ಏನಾಗುತ್ತೆ, ಕರೆಂಟ್ ಚೇಂಜ್ ಆದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದರೆ ಫ್ಲಕ್ಸ್ ಚೇಂಜ್ ಆಗುತ್ತೆ, ಫ್ಲಕ್ಸ್ ಚೇಂಜ್ ಆದರೆ EMF ಇಂಡ್ಯೂಸ್ ಆಗುತ್ತೆ,
ನೋಡೋಣ. ಅದು ಒನ್ಲಿ ಬೇರೆ ಮತ್ತೊಂದು ಕಾಯಿಲ್ ಇಲ್ಲ, ಇದು ಸೆಲ್ಫ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾತಾಡೋಣ. ಓಕೆ.